ಮೀನುಗಾರರಿಗೆ ಸನ್ಮಾನ, ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿದೆ. ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಕರಾಗಿ ನಾಡೋಜ ಡಾಕ್ಟರ್ ಜಿ ಶಂಕರ್, ಅಧ್ಯಕ್ಷರು ಡಾಕ್ಟರ್ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟ್ರಾರ್ ಅಂಬಲ್ಪಾಡಿ ಉಡುಪಿ ಇವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿದ್ದಾರೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ಬೇಬಿ ಎಚ್ ಸಾಲಿಯನ್ ಕೊಡವೂರು, ಅಧ್ಯಕ್ಷರು ಉಡುಪಿ ತಾಲೂಕು ಮಹಿಳಾ ಹಸಿಮೀನು ಮಾರಾಟಗಾರರ ಸಂಘ ಇವರು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿ ಅಭ್ಯಾಗತರಾಗಿ ಶ್ರೀಯುತ ಕೋಟ ಶ್ರೀನಿವಾಸ್ ಪೂಜಾರಿ, ಮಾನ್ಯ ಲೋಕಸಭಾ ಸಂಸದರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ, ಶ್ರೀಯುತ ಯಶ್ಪಾಲ್ ಎ ಸುವರ್ಣ, ಮಾನ್ಯ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ, ಶ್ರೀಯುತ ಸುರೇಶ್ ಶೆಟ್ಟಿ ಗೊರ್ಮೆ, ಮಾನ್ಯ ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ, ಶ್ರೀಯುತ ಎ ಕಿರಣ್ ಕುಮಾರ್ ಕೊಡ್ಗಿ, ಶಾಸಕರು ಕುಂದಾಪುರ ವಿಧಾನಸಭಾ ಕ್ಷೇತ್ರ, ಶ್ರೀಯುತ ಪ್ರಮೋದ್ ಮಧ್ವರಾಜ್, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀಯುತ ಜಯಸಿ ಕೋಟ್ಯನ್, ಅಧ್ಯಕ್ಷರು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ರಿಜಿಸ್ಟರ್ ಉಚ್ಚಿಲ, ಶ್ರೀಯುತ ಆನಂದ್ ಸಿ ಕುಂದರ್, ಉದ್ಯಮಿ ಕೋಟ, ಶ್ರೀಯುತ ನಾರಾಯಣ್ ಜೆ ಕರ್ಕೇರ, ಅಧ್ಯಕ್ಷರು ಮೀನುಗಾರರ ಸಂಘ ರಿಜಿಸ್ಟರ್ ಮಲ್ಪೆ, ಶ್ರೀಯುತ ಸಾಧು ಸಾಲಿಯನ್, ಅಧ್ಯಕ್ಷರು ಮೀನು ವ್ಯಾಪಾರಸ್ಥರ ಸಂಘ ರಿಜಿಸ್ಟರ್ ಮಲ್ಪೆ, ಶ್ರೀಯುತ ಆನಂದ್ ಪಿ ಸುವರ್ಣ, ಮತ್ಸ್ಯೋದ್ಯಮಿ ಮಲ್ಪೆ, ಶ್ರೀಯುತ ನಾಗರಾಜ್ ಸುವರ್ಣ ಕೊಡವೂರು, ಅಧ್ಯಕ್ಷರು ಪರ್ಸಿನ್ ಮೀನುಗಾರರ ಸಂಘ ರಿಜಿಸ್ಟರ್ ಮಲ್ಪೆ. ಈ ಎಲ್ಲ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಸಭಾ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕಿದ್ದೇವೆ. ಕಳೆದ 14 ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಸಹಕಾರದಿಂದ ಅತ್ಯಂತ ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದೇವೆ. ಈ ವರ್ಷ 15 ವರ್ಷದ ಸಂಭ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಗಳಾಗ್ತಾ ಇದ್ದೇವೆ. ಹಾಗಾಗಿ ದಯಮಾಡಿ ಎಲ್ಲ ಮೀನುಗಾರರ ಸಹಕಾರದಿಂದ ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ನಡೆಯಬೇಕು ಎಂಬುದೇ ನಮ್ಮೆಲ್ಲರ ಆಶಯ. ಸಭಾ ಕಾರ್ಯಕ್ರಮದ ತರುವಾಯ ಭೋಜನದ ವ್ಯವಸ್ಥೆ ಇದೆ. ಅದಾದ ಬಳಿಕ ನಮ್ಮ ವಿವಿಧ ಮಾರುಕಟ್ಟೆಯ ಮಹಿಳಾ ಸದಸ್ಯರಿಂದ ನೃತ್ಯ ವೈವಿಧ್ಯಮಯ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ. ಅದೇ ರೀತಿ ವಿಶೇಷ ಆಕರ್ಷಣೆಯಾಗಿ ಎಲ್ಲ ಮಹಿಳೆಯರು ಒಗ್ಗೂಡಿಕೊಂಡು ಉಡುಪಿ ಹೈಟೆಕ್ ಫಿಶ್ ಮಾರ್ಕೆಟ್ನ ಮಹಿಳಾ ಸದಸ್ಯರಿಂದ ಶ್ರೀ ಸನೇಶ್ವರ ಭಕ್ತಿ ಪ್ರಧಾನ ತುಳು ಅದ್ದೂರಿಯ ಪೌರಾಣಿಕ ನಾಟಕ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಗಟ್ಟಿಯ ಧ್ವನಿಯಾಗಿ ಎಲ್ಲ ಮಹಿಳೆಯರ ಕೂಡುವಿಕೆಯೊಂದಿಗೆ ನಡೀತಾ ಇರುವಂತಹ ಈ ದಿನದ ಕಾರ್ಯಕ್ರಮ ಬೃಹತ್ ಮೀನುಗಾರರ ಸಮಾವೇಶದ ಜೊತೆಗೆ ನಮ್ಮ ಉಡುಪಿ ತಾಲೂಕು ಮಹಿಳಾ ಹಸಿಮೀನು ಮಾರಾಟಗಾರರ ಸಂಘದ 15ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮಕ್ಕೆ ಸಾಕ್ಷಿಯಾಗ್ತದೆ. ಸಮುದ್ರದ ಅಲೆಗಳಂತೆ ಅಚಲ ಧೈರ್ಯ, ಜಾಲದಂತೆ ಬಲವಾದ ಬಂಧನ, ಕುಟುಂಬದ ಬೆನ್ನೆಲುಬಾಗಿ ನಿಲ್ಲುವಂತಹ ಶಕ್ತಿ ಇವೆಲ್ಲವನ್ನ ಹೊತ್ತುಕೊಂಡು ಬದುಕನ್ನ ಕಟ್ಟಿಕೊಂಡವರು ನಮ್ಮ ಮಹಿಳಾ ಮೀನುಗಾರರು. ಸಮುದ್ರ ಕೇವಲ ಜೀವನೋಪಾಯವಲ್ಲ, ಅದೊಂದು ಸಂಸ್ಕೃತಿ. ಆ ಸಂಸ್ಕೃತಿಯನ್ನ ತಲೆಮಾರಿಗೆ ಉಳಿಸಿಕೊಂಡು ಬಂದವರು ನಮ್ಮ ಕರಾವಳಿಯ ಮಹಿಳೆಯರು. ಬೆಳಗಿನ ಮೊದಲು ಬೆಳಕು ಮೂಡುವ ಮೊದಲೇ ದಿನ ಆರಂಭಿಸಿ ಮೀನುಗಾರಿಕೆ, ಮಾರಾಟ, ಕುಟುಂಬದ ಜವಾಬ್ದಾರಿ ಎಲ್ಲವನ್ನ ಕೂಡ ಸಮಾನವಾಗಿ ನಿಭಾಯಿಸುವ ಅವರ ಶ್ರಮ ನಿಜಕ್ಕೂ ಶ್ಲಾಘನೀಯ. ಇಂದು ಇಲ್ಲಿ ನಡೀತಾ ಇರುವಂತಹ ಈ ಬೃಹತ್ ಮಹಿಳಾ ಮೀನುಗಾರರ ಸಮಾವೇಶ ಅವರ ಹಕ್ಕುಗಳ ಧ್ವನಿ, ಅವರ ಶ್ರಮದ ಗೌರವ, ಅವರ ಭವಿಷ್ಯದ ದಾರಿಯ ಕುರಿತು ಚಿಂತನೆ ಮಾಡುವಂತಹ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿದೆ. ಮಹಿಳಾ ಮೀನುಗಾರರ ಸಮಸ್ಯೆ, ಸರ್ಕಾರದ ಸೌಲಭ್ಯದ ಅರಿವು, ಸ್ವಾವಲಂಬನೆ, ಶಿಕ್ಷಣ, ಆರೋಗ್ಯ ಮತ್ತು ಭದ್ರತೆಯ ಕುರಿತು ಹಲವಾರು ಜಾಗೃತಿಗೆ ಈ ವೇದಿಕೆ ಶಕ್ತಿಶಾಲಿ ವೇದಿಕೆಯಾಗಲಿ ಎಂಬುದೇ ನಮ್ಮೆಲ್ಲರ ನಂಬಿಕೆ. ಸಮುದ್ರದ ಅಲೆಗಳನ್ನ ಎದುರಿಸುವಂತೆ ಜೀವನದ ಸವಾಲುಗಳನ್ನ ಧೈರ್ಯದಿಂದ ಎದುರಿಸುತ್ತಿರುವ ನಮ್ಮ ಮಹಿಳಾ ಮೀನುಗಾರರಿಗೆ ಈ ವೇದಿಕೆ ಹೊಸ ಆಶೆ, ಹೊಸ ದಾರಿ, ಹೊಸ ಆತ್ಮವಿಶ್ವಾಸ ನೀಡಲಿ ಎಂಬ ಆಶಯದ ಜೊತೆಗೆ 15ನೇ ವಾರ್ಷಿಕೋತ್ಸವದ ಸಂಭ್ರಮ ಬೃಹತ್ ಮಹಿಳಾ ಮೀನುಗಾರರ ಸಮಾವೇಶವನ್ನ ನಡೆಸ್ತಾ ಇದ್ದೇವೆ. ನಿಮ್ಮ ಪ್ರತಿಭೆಗೆ ಒಂದು ವೇದಿಕೆ ಸಲ್ಲಬೇಕು ಎಂಬ ಆಶಯದಲ್ಲಿ ನಿಮ್ಮಲ್ಲಿ ಇರುವಂತಹ ಪ್ರತಿಭೆಗೆ ಈ ವೇದಿಕೆ ಇಂದು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗ್ತಾ ಇದೆ. ಅದೇ ರೀತಿ ಸುಮಾರು ಕೇವಲ ಒಂದೇ ಒಂದು ತಿಂಗಳಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಒಂದು ನಾಟಕ ಕಾರ್ಯಕ್ರಮವನ್ನು ನೀಡಬೇಕು ಎಂಬ
ಧೈರ್ಯವನ್ನ ಮಾಡಿ ನಮ್ಮೆಲ್ಲ ಮಹಿಳಾ ಮೀನುಗಾರರು ಉಡುಪಿ ಹೈಟೆಕ್ ಫಿಶ್ ಮಾರ್ಕೆಟ್ನ ಮಹಿಳಾ ಸದಸ್ಯರಿಂದ ಶ್ರೀ ಶನೀಶ್ವರ ಭಕ್ತಿ ಪ್ರಧಾನ ತುಳು ಅದ್ದೂರಿ ಪೌರಾಣಿಕ ನಾಟಕ ಸಂಪನ್ನಗೊಳ್ಳಿಕ್ಕಿದೆ. ಈ ರಚನೆ ಮತ್ತು ನಿರ್ದೇಶನವನ್ನ ಮಾಡಿರುವಂತಹ ಪ್ರತಿಭಾ ಸಂಪನ್ನರು ಶ್ರೀಯುತ ದಿವಾಕರ್ ಪೂಜಾರಿ ಕಡೆಕರ್, ಸಂಗೀತ ರವಿರಾಜ್ ಪಿತ್ರೋಡಿ. ಕಾರ್ಯಕ್ರಮಗಳನ್ನ ಕೂಡ ನೆರವೇರಿಸಿಕೊಳ್ಳಿಕ್ಕಿದ್ದೇವೆ. ಅದೇ ರೀತಿ 15 ಮಂದಿ ಹಿರಿಯ ಮೀನುಗಾರರಿಗೆ ರುಕ್ಮಿಣಿಬಾಯಿ, ಬೇಬಿ ಸುವರ್ಣ, ವಸಂತಿ ಕಾಂಚನ್, ಭವಾನಿ ಕುಂದರ್, ಸುಶೀಲಾ ಎನ್ ಸಾಲಿಯನ್, ಗುಲಾಬಿ ಕೋಟ್ಯಾನ್, ಬೇಬಿ ಸುವರ್ಣ, ಸುಮತಿ ಬಂಗೇರ, ಬೇಬಿ ಕುಂದರ್, ಭಾನುಮತಿ ವಿ ಕಾಂಚನ್ ಪುಲಿಪು, ಮುತ್ತು ಸುವರ್ಣ, ಮೀನಾಕ್ಷಿ ಕೆ ಸಾಲಿಯನ್, ಸುಮತಿ ಕುಂದರ್, ಜಾನಕಿ ಸಾಲಿಯನ್. ನಿಮ್ಗೆ ಯಾರಾದರೂ ಪರಿಚಯದವರು ಅವರಿಗೆ ಸನ್ಮಾನ ಇದೆ ಅಂತ ಹೇಳಿ ಗೊತ್ತಾದ್ರೆ ದಯಮಾಡಿ ಅವರನ್ನ ಎದುರು ಭಾಗಕ್ಕೆ ಕರ್ಕೊಂಡು ಬರಬೇಕಾಗಿ ವಿನಂತಿಸಿಕೊಳ್ತಾ ಮಹಿಳಾ ಹಸಿಮೀನು ಮಾರಾಟಗಾರರ ಸಂಘ ರಿಜಿಸ್ಟರ್ ಉಡುಪಿ 15ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ, ಬೃಹತ್ ಮಹಿಳಾ ಮೀನುಗಾರರ ಸಮಾವೇಶಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಇಂದು ನಾವು ಸೇರಿರೋದು ಕೇವಲ ಒಂದು ಸಮಾವೇಶಕ್ಕೆ ಅಲ್ಲ, ಸಮುದ್ರದಷ್ಟು ವಿಶಾಲ ಹೃದಯ ಹೊಂದಿದ ಮಹಿಳಾ ಶಕ್ತಿಯನ್ನ ಗೌರವಿಸಲು. ಬೆಳಗಿನ ಮೊದಲು ಸೂರ್ಯೋದಯಕ್ಕಿಂತ ಮೊದಲು ದಿನವನ್ನ ಆರಂಭಿಸಿ ಸಮುದ್ರದ ಕೊಡುಗೆಯನ್ನ ಮನೆ ಮನೆಯ ಬೆಳಕಾಗಿಸುವರು ನಮ್ಮ ಮಹಿಳಾ ಮೀನುಗಾರರು. ಜಾಲ ಕೈಲೆಯಲ್ಲಿ ಹೃದಯದಲ್ಲಿ ಮಹಿಳಾ ಮೀನುಗಾರರು ನಮ್ಮ ಸಮಾಜದ ಬೆನ್ನೆಲುಬು ಎಂಬಂತೆ ಸಮಸ್ತ ಮೀನುಗಾರರ ಮಹಿಳೆಯರ ಸಮಾವೇಶ, ಬೃಹತ್ ಮಹಿಳಾ ಮೀನುಗಾರರ ಸಮಾವೇಶಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಈ ದಿನದ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಾಡೋಜ ಡಾಕ್ಟರ್ ಜಿ ಶಂಕರ್, ಅಧ್ಯಕ್ಷರು ಡಾಕ್ಟರ್ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟರ್ ಉಡುಪಿ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ಬೇಬಿ ಎಚ್ ಸಾಲಿಯನ್, ಅಧ್ಯಕ್ಷರು ಉಡುಪಿ ತಾಲೂಕು ಮಹಿಳಾ ಹಸಿಮೀನು ಮಾರಾಟಗಾರರ ಸಂಘ. ಮುಖ್ಯ ಅತಿಥಿ ಅಭ್ಯಾಗತರಾಗಿ ನಮ್ಮೊಂದಿಗೆ ಸೇರ್ಕೊಳ್ಳಿಕ್ಕಿದ್ದಾರೆ ಶ್ರೀಯುತ ಕೋಟ ಶ್ರೀನಿವಾಸ್ ಪೂಜಾರಿ, ಮಾನ್ಯ ಲೋಕಸಭಾ ಸಂಸದರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ, ಶ್ರೀಯುತ ಯಶ್ಪಾಲ್ ಎ ಸುವರ್ಣ, ಮಾನ್ಯ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ, ಶ್ರೀಯುತ ಸುರೇಶ್ ಶೆಟ್ಟಿ ಗುರ್ಮೆ, ಮಾನ್ಯ ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ, ಶ್ರೀಯುತ ಕಿರಣ್ ಕುಮಾರ್ ಕೊಡ್ಗಿ, ಶಾಸಕರು ಕುಂದಾಪುರ ವಿಧಾನಸಭಾ ಕ್ಷೇತ್ರ, ಶ್ರೀಯುತ ಪ್ರಮೋದ್ ಮಧ್ವರಾಜ್, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀಯುತ ಜಯಸಿ ಕೋಟ್ಯಾನ್, ಅಧ್ಯಕ್ಷರು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ರಿಜಿಸ್ಟರ್ ಉಚ್ಚಿಲ, ಶ್ರೀಯುತ ಆನಂದ್ ಸಿ ಕುಂದರ್, ಉದ್ಯಮಿ ಕೋಟ, ಶ್ರೀಯುತ ನಾರಾಯಣ್ ಜೆ ಕರ್ಕೇರ, ಅಧ್ಯಕ್ಷರು ಮೀನುಗಾರರ ಸಂಘ ರಿಜಿಸ್ಟರ್ ಮಲ್ಪೆ, ಶ್ರೀಯುತ ಸಾಧು ಸಾಲಿಯನ್, ಅಧ್ಯಕ್ಷರು ಮೀನು ವ್ಯಾಪಾರಸ್ಥರ ಸಂಘ ರಿಜಿಸ್ಟರ್ ಮಲ್ಪೆ, ಶ್ರೀಯುತ ಆನಂದ್ ಪಿ ಸುವರ್ಣ, ಮತ್ಸ್ಯೋದ್ಯಮಿ ಮಲ್ಪೆ, ಶ್ರೀಯುತ ನಾಗರಾಜ್ ಸುವರ್ಣ ಕೊಡಬೂರು, ಅಧ್ಯಕ್ಷರು ಪರ್ಸಿನ್ ಮೀನುಗಾರರ ಸಂಘ ರಿಜಿಸ್ಟರ್ ಮಲ್ಪೆ. ಹಾಗೆ ಸಂಘದ ಪದಾಧಿಕಾರಿಗಳು ನಮ್ಮೊಂದಿಗೆ ಉಪಸ್ಥಿತರಿರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀಮತಿ ಯಶೋಧ ಕುಂದರ್ ಉಪಾಧ್ಯಕ್ಷರು, ಶ್ರೀಮತಿ ಶಾರದಾ ಮೆಂಡನ್ ಉಪಾಧ್ಯಕ್ಷರು, ಶ್ರೀಮತಿ ರತ್ನಾ ಕುಂದರ್ ಕಾರ್ಯದರ್ಶಿ, ಶ್ರೀಮತಿ ವಿಮಲಾ ಕುಂದರ್ ಕೋಶಾಧಿಕಾರಿ, ಸಲಹಾ ಸಮಿತಿಯ ಸದಸ್ಯರಾಗಿ ಶ್ರೀಯುತ ಸುರೇಶ್ ಪಿ ಕುಂದರ್, ಹರಿಜಿ ಕರ್ಕೇರ, ನಾರಾಯಣ್ ಪಿ ಕುಂದರ್, ಪ್ರಕಾಶ್ ಸುವರ್ಣ, ಅದೇ ರೀತಿ ಶ್ರೀಯುತ ದಯಾನಂದ್ ಕೆ ಸುವರ್ಣ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಎಲ್ಲ ಸುರೇಶ್ ಬಿ ಕುಂದರ್, ಹರೀಶಿ ಕರ್ಕೇರ, ನಾರಾಯಣ್ ಪಿ ಕುಂದರ್ ಇವರೆಲ್ಲರೂ ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ನೀಡೋ ಶ್ರೀವರದಾಯಕ. ಚರಣ ಕಮಲ ನಿನ್ನ ಪೂಜಿಪೆಯನು ದಿನ, ಚರಣ ಕಮಲ ನಿನ್ನ ಪೂಜಿಪೆಯನು ದಿನ. ಪಾವನಗೊಳಿಸೋ ಈ
ಶಾಂತಿಧಾಮ ಪಾವನಗೊಳಿಸೋ ಈ ಶಾಂತಿಧಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ಗಂಗಾಧರ ಸುತ ಚಂದ್ರ ಸುಧಾರಕ ಮಂಗಳಗೊಳಿಸೋ ಶ್ರೀ ಶುಭಕಾರಕ. ಭವಸಾಗರವನು ದಾಟಲು ಅನುದಿನ, ಭವಸಾಗರವನು ದಾಟಲು ಅನುದಿನ. ಸಾಧನವೇ ತವ ತಾರಕ ನಾಮ, ಸಾಧನವೇ ತವ ತಾರಕ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಪ್ರಥಮ ಪ್ರಣಾಮ, ಪ್ರಥಮ ಪ್ರಣಾಮ. ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣನನ್ನು, ಉಚ್ಚಿಲ ಮಹಾಲಕ್ಷ್ಮಿ ಅಮ್ಮನಿಗೆ, ಬೆನ್ನೆ ಕುದುರು ಕುಲಾಮಾಸ್ತಿ ಅಮ್ಮನ ಉರುವ ಮಾರಿಯಮ್ಮನಿಗೆ, ಅದೇ ರೀತಿ ಬಗ್ವಾಡಿ ಮಹಿಷಾಸುರಮರ್ದಿನಿ ಅಮ್ಮನ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ಉಡುಪಿ ತಾಲೂಕು ಹಸಿಮೀನು ಮಾರಾಟಗಾರರ ಸಂಘ ಉಡುಪಿ ಇದರ 15ನೆಯ ವಾರ್ಷಿಕ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಸ್ವಾಗತ ನುಡಿಗಳ ಮೂಲಕ ಸ್ವಾಗತ ಮಾಡಲಿಕ್ಕೆ ಭಾಳ ಸಂತೋಷ ಪಡ್ತೇನೆ. 15 ವರ್ಷದ ಹಿಂದೆ ನಮ್ಮ ಮಹಿಳಾ ಮೀನುಗಾರರ ಈ ಮೃತು ಬದುಕಿಗೆ ಕುತ್ತು ಬಂದ ಸಂದರ್ಭದಲ್ಲಿ ನಾವು ಸಂಘಟಿತವಾಗಿ ಹೋರಾಡಬೇಕು, ಆ ಮೂಲಕ ನಮ್ಮ ವೃತ್ತಿಗೆ ನ್ಯಾಯವನ್ನು ಕೊಡಬೇಕು, ಭವಿಷ್ಯದ ಯುವ ಪೀಳಿಗೆಗೆ ಅದಕ್ಕೆ ಅನುಕೂಲ ಮಾಡಿಕೊಡಬೇಕು ಉದ್ದೇಶದಿಂದ 15 ವರ್ಷದ ಹಿಂದೆ ಹುಟ್ಟಿಕೊಂಡಂಥ ಈ ಉಡುಪಿ ತಾಲೂಕು ಹಸಿಮೀನು ಮಾರಾಟಗಾರರ ಸಂಘ ಬಹುಶಃ ನಿರಂತರವಾಗಿ ತನ್ನ ವ್ಯಾಪ್ತಿಯಲ್ಲಿ ತನ್ನೆಲ್ಲ ಕಾರ್ಯಚಟುವಟಿಕೆಗಳಿಗೆ ಒಂದು ವಿಶೇಷವಾದ ಸಹಕಾರ ಪ್ರೋತ್ಸಾಹವನ್ನು ನೀಡ್ತಾ ಬರ್ತಿದೆ. ಬಹುಶಃ ಅಂದಿನ ಆ ದಿನದಲ್ಲಿ ರಾಜ್ಯದ ಸಚಿವರಾಗಿದ್ದ ಕುಮಾರಿ ಶೋಭಾ ಕರಂದ್ಲಾಜೆ ಅವರ ಇಂದಿನ ಕೇಂದ್ರ ಸಚಿವರಾಗಿದ್ದು ಕೂಡ ಸೇವೆ ಸಲ್ಲಿಸಿದ ಅವರ ಅಮೃತ ಹಸ್ತದಿಂದ ಈ ಹಸಿಮೀನು ಮಾರಾಟಗಾರರ ಸಂಘ ಪ್ರಾರಂಭಗೊಂಡಿತ್ತು. ಬಹುಶಃ ಇವತ್ತು ಉಡುಪಿ ತಾಲೂಕು ಅಂತ ಹೇಳಿದರೆ ಇಂದಿನ ಹಳೆ ಉಡುಪಿ ರೆವಿನ್ಯೂ ತಾಲೂಕು ಒಳಗೊಂಡಂಥ ಕೋಟದಿಂದ ಈಚೆ ಯಜಮಾಡಿ ಶಿರುವ ಹಿರೇಡ್ಕದ ತನಕ ಬರುವಂತೆಲ್ಲ ಮಹಿಳಾ ಮೀನುಗಾರರ ಈ ಮಾರುಕಟ್ಟೆಗಳ ಸದಸ್ಯರನ್ನು ಒಗ್ಗೂಡಿಸುವ ಮೂಲಕ ಅವರು ಎದುರಿಸಿರುವ ಸಮಸ್ಯೆಗಳು, ಅವರ ಜೀವನೋದ್ಧಾರಕ್ಕೆ ಏನೆಲ್ಲ ಸರ್ಕಾರದ ಮುಂದಕ್ಕೆ ಬೇಡಿಕೆಗಳು ಇಡಬೇಕು, ಆ ಮೂಲಕ ಅವರಿಗೆ ಒಂದು ಹೊಸ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದ ಉದ್ದೇಶದಿಂದ ಈಗಾಗಲೇ ಭಾಳ ಪರಿಣಾಮಕಾರಿಯಾಗಿ ನಮ್ಮ ಈ ಹಸಿಮೀನುಗಾರರ ಸಂಘ ಕೆಲಸ ಕಾರ್ಯಗಳನ್ನು ಮಾಡ್ತಿದೆ. ಈಗಾಗಲೇ 15 ವರ್ಷವನ್ನು ಪೂರ್ತಿಗೊಳಿಸಿದ ಸಂದರ್ಭದಲ್ಲಿ ಒಂದು ಸಮಾವೇಶದ ಮೂಲಕ ನಮ್ಮ ಬಿಡುವಿಲ್ಲದ ಸಂದರ್ಭದಲ್ಲಿ ಕೂಡ ಎಲ್ಲ ತಾಯಂದಿರನ್ನು ಒಗ್ಗೂಡಿಸಿ ಈ ಸಮಾವೇಶವನ್ನು, ಅದೇ ರೀತಿ ಮಧ್ಯಾಹ್ನದ ನಂತರ ಒಂದು ಸಂಸ್ಕೃತ ವೈಭವವನ್ನು ಕೂಡ ಆಯೋಜನೆ ಮಾಡಬೇಕು ಒಂದು ಸಂಕಲ್ಪವನ್ನು ನಾವು ಈಗಾಗಲೇ ಇಟ್ಟಿದ್ದೇವೆ. ಬಹುಶಃ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಜೊತೆಗೆ ಉಪಸ್ಥಿತಿದ್ದು ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ನಮಗೆ ಸದಾ ಪ್ರೋತ್ಸಾಹ ನೀಡಿ ಉಚ್ಚಿಲದ ಮಹಾಲಕ್ಷ್ಮಿ ಅಮ್ಮನ ದೇವಸ್ಥಾನದ ಜೀರ್ಣೋದ್ಧಾರ ಇರ್ಬೋದು, ಅದೇ ರೀತಿ ದಕ್ಷಿಣ ಭಾರತದಲ್ಲೇ ಈಗ ಖ್ಯಾತಿ ಪಡೆಯುತ್ತಿರುವಂಥ ಉಚ್ಚಿಲ ದಸರಾದ ಪ್ರಮುಖ ರೂವಾರಿ ಎನಿಸ್ಕೊಂಡಿರುವ ನಮ್ಮೆಲ್ಲರ ಮಾರ್ಗದರ್ಶಕರು ಆತ್ಮೀಯರಾದ ಡಾಕ್ಟರ್ ನಾಡೋಜ ಜಿ ಶಂಕರ್ ಅವರು ನಮ್ಮ ಜೊತೆಗೆ ಉಪಸ್ಥಿತಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಇವರನ್ನು ಈ ಸಂದರ್ಭದಲ್ಲಿ ಹಸಿಮೀನು ಮಹಿಳಾ ಮೀನುಗಾರರ ಮಹಾಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಬಯಸ್ತಿದ್ದೇನೆ. ಅದೇ ರೀತಿ ಸಮಾರಂಭದ ಅಧ್ಯಕ್ಷರು ಬಹುಶಃ 15 ವರ್ಷದ ಹಿಂದೆ ಇದರ ಚುಕ್ಕಾಣಿ ಹಿಡಿದುಕೊಂಡು ಇಡೀ ತಾಲೂಕಿನ ಮಹಿಳಾ ಮೀನುಗಾರರನ್ನು ಒಗ್ಗೂಡಿಸಿ ಮಹಿಳಾ ಮೀನುಗಾರರ ಸಮಸ್ಯೆಗಳಿಗೆ ಧ್ವನಿಯಾಗಿ ಇವತ್ತು ಅವರ ಆಗು ಹೋಗುಗಳಿಗೆ ಸಂಪೂರ್ಣವಾದ ಸಹಕಾರ ನೀಡುತ್ತಿರುವಂಥ ಉಡುಪಿ ತಾಲೂಕು ಹಸಿಮೀನು ಮಾರಾಟಗಾರರ ಸಂಘದ ಅಧ್ಯಕ್ಷರು ಶ್ರೀಮತಿ BBS ಸಾಲೇಂದ್ರವರು ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷ ಸ್ಥಾನ ವಹಿಸಿದ್ದಾರೆ. ಅವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಇನ್ನಷ್ಟು ಜನ ಕೂಡಿಕೊಳ್ಳಿಕ್ಕಿದ್ದಾರೆ. ನಮ್ಮ ನೆರೆಯ ಕಾಪಿನ ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟಿಯವರು, ಅದೇ ರೀತಿ ಕಿರಣ್ ಕೊಡಿಗೆಯವರು ಕೂಡ ಸ್ವಲ್ಪ ಸಮಯದಲ್ಲಿ ನಮ್ಮನ್ನು ಕೂಡಿಕೊಳ್ಳಿಕ್ಕಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ನಮ್ಮ ಜೊತೆಗೆ ಉಪಸ್ಥಿತಿರುವಂಥ ಇನ್ನೋರ್ವ ಮುಖ್ಯ ಅತಿಥಿಗಳು ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘದ ಅಧ್ಯಕ್ಷರು, ಉಚ್ಚಿಲ ದೇವಸ್ಥಾನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಜೀರ್ಣೋದ್ಧಾರ ಇರ್ಬೋದು, ಇನ್ನಿತರೆಲ್ಲ ದಸರಾದ ಕಾರ್ಯಕ್ರಮಗಳಲ್ಲಿ ತನ್ನ ಶಕ್ತಿ ಮೀರಿ ಸಹಕಾರ ನೀಡುತ್ತಿರುವಂಥ ಜಯಸಿ ಕೋಟೆಂಡ್ರವರು ನಮ್ಮ ಜೊತೆಗೆ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿ
ಇನ್ನೋರ್ವ ಮತ್ಸ್ಯೋದ್ಯಮಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ತನ್ನ ತನುಮನ ಧನದ ಸಹಕಾರ ನೀಡಿ ನಮಗೆ ಸದಾ ಪ್ರೋತ್ಸಾಹಿಸಿರುವಂಥ ಮತ್ಸ್ಯೋದ್ಯಮಿಗಳಾದ ನನ್ನ ಆತ್ಮೀಯರು ಮಾರ್ಗದರ್ಶಕರಾದ ಶ್ರೀಯುತ ಆನಂದ್ ಪಿ ಸುವರ್ಣ ಕೊಡವರು ನಮ್ಮ ಜೊತೆಗೆ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸಿದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ನಾಗರಾಜ್ ಸುವರ್ಣರವರು ಬಹುಶಃ ಪರ್ಸೀನ್ ಮೀನುಗಾರ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ಪರ್ಸೀನ್ ಮೀನುಗಾರರ ಸಮಸ್ಯೆಗಳಿಗೆ ಧ್ವನಿಯಾಗಿ ಅವರ ಸಾಧನೆಗೆ ಕಳೆದ ಸಾಲಿನ 25ರ ಸಾಲಿನ ಸಹಕಾರಿ ರತ್ನ ಪ್ರಶಸ್ತಿಗೆ ಕೂಡ ಅವರು ಭಾಜನರಾಗಿದ್ದಾರೆ. ಬಹುಶಃ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸದಾ ಪ್ರೋತ್ಸಾಹಿಸ್ತಿರುವಂಥ ನಾಗರಾಜ್ ಸುವರ್ಣರವರಿಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸಿದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಮಲ್ಪೆ ಮೀನುಗಾರ ಸಂಘದ ನಿಕಟಪೂರ್ವ ಅಧ್ಯಕ್ಷರು. ಬಹುಶಃ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಮೀನುಗಾರರ ಸಮಸ್ಯೆಗಳಿಗೆ ತನ್ನದೇ ಆದ ವಿಶೇಷ ರೀತಿಯ ಕೊಡುಗೆಗಳನ್ನು ಸಹಕಾರವನ್ನು ನೀಡುತ್ತಿರುವಂಥ ಶ್ರೀಯುತ ದಯಾನಂದ್ ಸುವರ್ಣರವರು ನಮ್ಮ ಜೊತೆಗೆ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ಒಂದು ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿಗಳು ಮೊಗವೀರ ಮಹಾಜನ ಸಂಘ ಹೋಬಳಿಯ ಅಧ್ಯಕ್ಷರು ಆತ್ಮೀಯರು ಶ್ರೀಯುತ ಉದಯ್ ಕುಮಾರ್ ಅಟ್ಟೆಂಗಡಿ ಅವರು ನಮ್ಮ ಜೊತೆಗೆ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತಿದ್ದೇನೆ. ಇನ್ನೋರ್ವ ಸನ್ಮಾನಿತರು ಬಹುಶಃ ಮಲ್ಪೆ ಯಾಂತ್ರಿಕ ಟ್ರಾಲ್ ದೋಣಿ ಸಂಘದ ಅಧ್ಯಕ್ಷರು ಮೀನುಗಾರಿಕೆ ಮಹಾಮಂಡಲದ ನಿರ್ದೇಶಕರು. ಬಹುಶಃ ಮಲ್ಪೆಯ ಮೀನುಗಾರಿಕೆ ಚಟುವಟಿಕೆಗಳಿಗೆ ತನ್ನದೇ ಆದ ವಿಶೇಷ ರೀತಿಯ ಸಹಕಾರವನ್ನು ನೀಡಿ ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗೆ ಮೊನ್ನೆ ತಾನೇ ನಾಗರಾಜ್ ಸುವರ್ಣರ ಜೊತೆಗೆ ಸಹಕಾರಿ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀಯುತ ರಾಮಚಂದ್ರ ಕುಂದರ್ ಅವರು ನಮ್ಮ ಜೊತೆಗೆ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸಿದ್ದೇನೆ. ಬಹುಶಃ ಇನ್ನೋರ್ವ ಸನ್ಮಾನಿತರು ನಮ್ಮ ಸಂಸ್ಥೆಯ ಈ ಹಿಂದೆ ಆಡಳಿತ ಮಂಡಳಿ ಸದಸ್ಯರಾಗಿ ಸೇವೆ ಸಲ್ಲಿಸಿ ಬಹುಶಃ 2026ರ ಶಿರೂರು ಪರ್ಯಾಯ ನಮ್ಮ ಪರ್ಯಾಯ ಇಡೀ ವಿಶ್ವವೇ ತಿರುಗಿ ನೋಡುವಂಥ ಮಾಡಿದ ಪರ್ಯಾಯದ ದರ್ಬಾರ್ನ ಒಂದು ವ್ಯವಸ್ಥೆಯನ್ನು ಕಲಾಕೃತಿಯನ್ನು ಮಾಡಿ ಇಡೀ ವಿಶ್ವದ ಜನರ ಮೆಚ್ಚುಗೆಗೆ ಪಾತ್ರರಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ರಮೇಶ್ ಕಿದಿಯೂರವರು ನಮ್ಮ ಜೊತೆಗೆ ಉಪಸ್ಥಿತಿದ್ದಾರೆ. ಬಹುಶಃ ತಾವೆಲ್ಲರೂ ನೋಡಿರ್ಬೋದು ಪರ್ಯಾಯದ ದರ್ಬಾರ್ನ ವೇದಿಕೆ ಮುಂದಿನ 2 ವರ್ಷಗಳ ಕಾಲ ಆ ವೇದಿಕೆಯ ಕಲಾಕೃತಿ ಮೂಲಕ ಅದು ರಂಜಿಸಲಿದೆ. ಬಹುಶಃ ಭಾಳಷ್ಟು ಜನರು ಬೇರೆ ಬೇರೆ ಊರಿನ ಜನರು ಬೇರೆ ಬೇರೆ ಕಲಾವಿದರು ನಮ್ಮ ಹತ್ರ ಕೇಳಿದರು, ಇದು ಯಾರು ನಿಮಗೆ ಈ ರೀತಿಯ ಒಂದು ಕಂಟೆಂಟನ್ನು ಕೊಟ್ಟದ್ದು, ಯಾರು ಇದರ ಪ್ರಮುಖ ರೂವಾರಿಗಳಂತ. ಆ ಸಂದರ್ಭದಲ್ಲಿ ನಾವು ಹೇಳಿತು ಹೊರ ಊರಿನವರು ಅವ್ರು ಹೇಳ್ತಿದ್ರು ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಗಳಿಂದ ಕರೆಸಿ ನಾವು ಮಾಡಿದಂತ. ನಾವು ಹೇಳಿದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಊರಿನಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ, ಪ್ರತಿಭೆಗಳನ್ನು ನಾವು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಮಾಡಿದರೆ ಇಡೀ ವಿಶ್ವದ ಮನಸ್ಸನ್ನು ಗೆಲ್ಲುವಂಥ ಪ್ರತಿಭೆಗಳು ನಮ್ಮ ಜಿಲ್ಲೆಯಲ್ಲಿದ್ದರೆ ಅದೇ ನಮ್ಮ ರಮೇಶ್ ಕಿದಿಯೂರ್ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿಗಳು ಬಹುಶಃ ನಮ್ಮ ಈ ಒಂದು ಹಸಿಮೀನು ಸಂಘದ ಪ್ರಾರಂಭದಿಂದ ನಮ್ಮ ಜೊತೆಗೆ ಸಹಕಾರಿ ನಮಗೆಲ್ಲರಿಗೆ ಸಲಹೆ ನೀಡುತ್ತಿರುವಂಥ ಸುರೇಶ್ ಕುಂದರ್ ಕಲ್ಮಾಡಿ ಅವರು ನಮ್ಮ ಜೊತೆಗೆ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತಿದ್ದೇನೆ. ಇನ್ನೋರ್ವ ಅತಿಥಿ ನಮ್ಮ ಸಲಹೆಗಾರರು ಬಹುಶಃ ನಿರಂತರವಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಲಹೆ ಸೂಚನೆ ನೀಡಿ ನಮ್ಮ ಜೊತೆಗೆ ಇದ್ದು ಸಹಕರಿಸಿರುವಂಥ ಶ್ರೀಯುತ ಹರಿ ಕರ್ಕೇರ ಕಲ್ಮಾಡಿ ಅವರು ನಮ್ಮ ಜೊತೆಗೆ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ಒಂದು ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇನೆ. ನಮ್ಮ ಸಂಸ್ಥೆಯ ಇನ್ನೋರ್ವ ಸೊಸೈಟಿಯ ವ್ಯವಸ್ಥಾಪಕ ನಿರ್ದೇಶಕರು ಅದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರವನ್ನು ನೀಡ್ತಾ ಬರುತ್ತಿರುವಂಥ ಈ ಹಿಂದೆ ಪತ್ರಕರ್ತರಾಗಿ ಕೂಡ ಸೇವೆ ಸಲ್ಲಿಸಿರುವಂಥ ಕಡ್ಪಾಡಿ ಪ್ರಕಾಶ್ ಸುವರ್ಣರವರು ನಮ್ಮ ಜೊತೆಗೆ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ಒಂದು ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀಮತಿ ಶಾರದಾ ಮೆಂಡಣ್ಣವರು ನಮ್ಮ ಜೊತೆಗೆ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯದರ್ಶಿಗಳಾಗಿರುವಂಥ ಶ್ರೀಮತಿ ರತ್ನ ಕುಂದರ್ ಅವರು ನಮ್ಮ ಜೊತೆಗೆ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇನ್ನೋರ್ವ ಕೋಶಾಧಿಕಾರಿಗಳು, ಯಾಕೆಂದರೆ ಯಾವುದೇ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಕೋಶಾಧಿಕಾರಿ ಗಟ್ಟಿರಬೇಕು. ಆ ಸಂದರ್ಭದಲ್ಲಿ ಕೋಶಾಧಿಕಾರಿಗಳಾದ ವಿಮಲ ಕುಂದರ್ ಅವರು ನಮ್ಮ ಜೊತೆಗೆ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಹುಶಃ ಭಾಳಷ್ಟು ಜನ ಪದಾಧಿಕಾರಿಗಳು ನಮ್ಮ ಸ್ಥಾಪನೆಯಿಂದ ಇವತ್ತಿನ ತನಕ ನಮಗೆ ಎಲ್ಲ ರೀತಿಯ ಸಲಹೆ ಸೂಚನೆ ಸಹಕಾರ ನೀಡಿದಂಥ ಭಾಳಷ್ಟು ಜನ ಪದಾಧಿಕಾರಿಗಳು ಅದೇ ರೀತಿ ವಿವಿಧ 28 ಮಾರ್ಕೆಟ್ಗಳಿಂದ ಬಂದಿರುವಂಥ ನನ್ನೆಲ್ಲ ಪ್ರೀತಿಯ ಮಾತೆಯರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಬಹುಶಃ ಹಸಿಮೀನು ಮಹಿಳಾ ಮಾರಾಟಗಾರರ ಸಂಘ ತನ್ನ 15 ವರ್ಷದಲ್ಲಿ ಯಾವ ರೀತಿ ತನ್ನನ್ನು ತಾನು ತೊಡಗಿಸಿಕೊಂಡು ಎಂಬುದನ್ನು ಇವತ್ತು ನಾವು ಹೇಳಬೇಕಾಗಿಲ್ಲ, ಜನರು ಆ ಬಗ್ಗೆ ಹೇಳ್ತಿದ್ದಾರೆ. ಈಗಾಗಲೇ ನಮ್ಮ ಉಡುಪಿಯ ಮೀನು ಮಾರುಕಟ್ಟೆ ಇರ್ಬೋದು, ಮಲ್ಪೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಮೀನು ಮಾರುಕಟ್ಟೆ ಇರ್ಬೋದು, ನಮ್ಮ ಅಂಬಾಗಿಲ್ಲ ಮೀನುಕಟ್ಟೆಯ ನವೀಕರಣ ಇರ್ಬೋದು, ಬ್ರಹ್ಮಾವರದಲ್ಲಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗುತ್ತಿರುವಂಥ
ಮೀನು ಮಾರುಕಟ್ಟೆ ಇರ್ಬೋದು. ಅದೇ ರೀತಿ ಸಂತೆಕಟ್ಟೆ ನಮ್ಮ ಕಲ್ಯಾಣಪುರದ ಸಂತೆ ಮಾರ್ಕೆಟಲ್ಲಿ ನಿರ್ಮಾಣವಾಗುತ್ತಿರುವಂಥ ಆ ಮೀನು ಮಾರುಕಟ್ಟೆ, ಅದೇ ರೀತಿ ಇನ್ನಷ್ಟು ಮೀನುಗಾರರಿಗೆ ಪ್ರೋತ್ಸಾಹ ಮಾಡುವಂಥ ಕೆಲಸ ಕಾರ್ಯಗಳು ಈ ಮೂಲಕ ಆಗ್ತಿದೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಮಾತೆಯರಿಗೆ ಹೆಲ್ತ್ ಕಾರ್ಡ್ ಇರ್ಬೋದು, ಇನ್ಸೂರೆನ್ಸ್ ಇರ್ಬೋದು, ಇನ್ನಿತರ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥ ಒಂದು ಕಲ್ಪನೆಯನ್ನು ಕೂಡ ನಾವು ಈಗಾಗಲೇ ಇಟ್ಟುಕೊಂಡಿದ್ದೀವಿ. ನಮ್ಮ ಜೊತೆಗೆ ಉಪಸ್ಥಿತರೆ ನಮ್ಮ ನೆರೆಯ ಕಾಪಿನ ಶಾಸಕರು, ಭಾಳ ಸೌಮ್ಯ ಸ್ವಭಾವದ ಶಾಸಕರಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ನಮಗೆ ಸದಾ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿರುವಂಥ ಆತ್ಮೀಯರಾದ ಶ್ರೀಯುತ ಉರ್ಮೆ ಸುರೇಶ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಉಪಸ್ಥಿತರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ, ಬಹುಶಃ ಮುಂದಿನ ದಿನಗಳಲ್ಲಿ ಮೀನುಗಾರರ ಅಭಿವೃದ್ಧಿಗೆ, ಮಹಿಳಾ ಮೀನುಗಾರರಿಗೆ ಇನ್ನಷ್ಟು ಉತ್ತೇಜನ ನೀಡಬೇಕು, ಪ್ರೋತ್ಸಾಹ ನೀಡಬೇಕು. ಭವಿಷ್ಯದ ದಿನಗಳಲ್ಲಿ ನಮ್ಮ ಯುವ ಜನಾಂಗ, ಯುವ ಪೀಳಿಗೆ ಕೂಡ ಮೀನುಗಾರಿಕೆಯಲ್ಲಿ ತೊಡಗಿಸಬೇಕೆಂಬ ಒಂದು ಹಂಬಲದೊಂದಿಗೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ನಾವು ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡುವಂಥ ಒಂದು ಸಂಕಲ್ಪವನ್ನು ನೋಡಿದ್ದೇವೆ. ಈಗಾಗಲೇ ನಮ್ಮ 12 ಕೋಟಿ ವೆಚ್ಚದಲ್ಲಿ ಮಲ್ಪೆಯ ಮೀನುಗಾರಿಕೆ ಬಂದರಿನ ಮಾಡರ್ನೈಸೇಷನ್ನ ಕಾಮಗಾರಿ ಕೂಡ ಆಗ್ತಿದೆ. ಅದೇ ರೀತಿ ಬರುವಂಥ ನಮ್ಮ ಬಂದರಿಗೆ ಬರುವವರಿಗೆ ಈಗಾಗಲೇ ಕೇಂದ್ರ ಸರ್ಕಾರದ ಮೂಲಕ ಆದಿಡುಪಿಯಿಂದ ನೇರ ಮಲ್ಪೆ ಹಾರ್ಬರಿಗೆ ಪ್ರವೇಶಿಸುವಂಥ ಸುಮಾರು 175 ಕೋಟಿಯಲ್ಲಿ ದ್ವಿಪಥದ ಒಂದು ಹೈವೇ ಕಾಮಗಾರಿ ಕೂಡ ನಡೀಲಿಕ್ಕಿದೆ. ಅದರಿಂದ ಮುಂದಿನ ಒಂದು 6 ತಿಂಗಳಲ್ಲಿ ಮಲ್ಪೆ ಬರುವಂಥ ಎಲ್ಲ ಮೀನುಗಾರರಿಗೆ ಎಲ್ಲ ರೀತಿಯ ಅನುಕೂಲತೆಯನ್ನು ಒದಗಿಸುವಂಥ ಕೆಲಸ ನಾವೆಲ್ಲ ಜನಪ್ರತಿನಿಧಿಗಳಾಗಿ ಅದಕ್ಕೆ ಕೆಲಸ ಕಾರ್ಯವನ್ನು ಮಾಡ್ತೀವಿ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ನಮ್ಮ ವೃತ್ತಿಗೆ ನ್ಯಾಯ ಕೊಡುವಂಥ ಕೆಲಸ, ನಮ್ಮ ವೃತ್ತಿಯನ್ನು ಮುಂದುವರಿಸಿದ ದೃಷ್ಟಿಯಲ್ಲಿ ಮುಂದಿನ ಯುವ ಪೀಳಿಗೆಗಳು ಕೂಡ ಅದನ್ನು ಆಯ್ಕೆ ಮಾಡಿ ತಮ್ಮನ್ನು ಅದರಲ್ಲಿ ತೊಡಗಿಸುವಂಥ ಒಂದು ಕೆಲಸವನ್ನು ನಾವು ಮಾಡಲಿಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಪ್ರಯತ್ನವನ್ನು ಮಾಡುವಂತ ಹೇಳುತ್ತಾ, ಖಂಡಿತವಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ತುಂಬಿರುವಂಥ ನನ್ನೆಲ್ಲ ವಿವಿಧ ಮಾರ್ಕೆಟ್ಗಳಿಂದ ಬಂದಿರುವಂಥ ಎಲ್ಲ ಪ್ರೀತಿಯ ಮಾತೆಯಂದಿರಿಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ ಅನುಭವಿಸುತ್ತದೆ. ವಿಶೇಷವಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ, ನಮ್ಮೆಲ್ಲ ಸಮಸ್ಯೆಗಳಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಮುಟ್ಟಿಸೋರು ಯಾರು ಕೇಳಿದರೆ ನಮ್ಮ ಮಾಧ್ಯಮದ ಮಿತ್ರರು. ಬಹುಶಃ ಮಾಧ್ಯಮದ ಮಿತ್ರರು ಕೂಡ ನಮ್ಮ ಜೊತೆಗೆ ಉಪಸ್ಥಿತಿ ಈ ಒಂದು ಕಾರ್ಯಕ್ರಮ ಇನ್ನಷ್ಟು ಮೆರುಗು ನೀಡುವಂಥ ಕೆಲಸವನ್ನು ಮಾಡಿದರೆ ಆಗಮಿಸಿರುವಂಥ ಪತ್ರಿಕೆ ಹಾಗೂ ಮಾಧ್ಯಮದ ಮಿತ್ರರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ನೆರೆದಿರುವ ಎಲ್ಲರಿಗೆ ಪೊಡೆಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಉತ್ತರೋತ್ತರ ಅಭಿವೃದ್ಧಿ ಆರೋಗ್ಯವನ್ನು ಕರುಣಿಸಲಿ ಅಂತ ದೇವರ ಪ್ರಾರ್ಥಿಸ್ತಾ ನಾನು ಸ್ವಾಗತ ಭಾಷೆಗೆ ಮುಕ್ತಿ. ಈ ದಿನದ ಕಾರ್ಯಕ್ರಮ ನಮ್ಮೆಲ್ಲರ ಸಂಸ್ಕೃತಿಯನ್ನು ತಲೆಮಾರಿಗೆ ಕೊಡುವಂತಹ ನಮ್ಮೆಲ್ಲ ಮಹಿಳಾ ಮೀನುಗಾರರ ಬೃಹತ್ ಸಮಾವೇಶ 15ನೇ ವರ್ಷದ ವಾರ್ಷಿಕೋತ್ಸವದ ಈ ಒಂದು ಸಂಭ್ರಮದ ಈ ಹೊತ್ತಿನಲ್ಲಿ ನಮ್ಮೊಂದಿಗೆ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಕೂಡ ಆದರದಿಂದ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಶಕ್ತಿ ಸೇರಿರುವಂತಹ ನಮ್ಮೆಲ್ಲ ಮಹಿಳಾ ಮೀನುಗಾರರು, ನಿಮ್ಮ ಉಪಸ್ಥಿತಿಯಿಂದ ಮಾತ್ರ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ. ನಿಮ್ಮೆಲ್ಲರ ಉಪಸ್ಥಿತಿಗೂ ಕೂಡ ಪ್ರೀತಿಯ ಆದರದ ಸ್ವಾಗತವನ್ನ ಕೋರ್ತಾ ಇದ್ದಾವೆ. ಸಮುದ್ರ ಕೇವಲ ಜೀವನೋಪಾಯವಲ್ಲ, ಅದೊಂದು ಸಂಸ್ಕೃತಿ. ಕೇಳಿ ಸಂಸ್ಥೆ ನಡೆದು ಬಂದ ಹಾದಿಯ ಮೂಲಕ ಚುಟುಕಾದಂತಹ ವರದಿ ವಾಚನ ಶ್ರೀಮತಿ ಸುನೀತಾ ಜೆ ಬಂಗೇರ. ಉಡುಪಿ ತಾಲೂಕು ಮಹಿಳಾ ಹಸಿಮೀನು ಮಾರಾಟಗಾರರ ಸಂಘ ಉಡುಪಿ ಜಿಲ್ಲೆಯಲ್ಲಿ ಅಸಂಘಟಿತರಾಗಿದ್ದ ಮೀನು ಮಾರಾಟಗಾರ ಮಹಿಳೆಯರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿ ಸಮಸ್ತ ಮೀನುಗಾರ ಮಹಿಳೆಯರನ್ನು ಮುಖ್ಯ ವಾಹಿನಿಗೆ ತರುವ ಉದ್ದೇಶದಿಂದ ಹಾಗೂ ಶೀತಲೀಕೃತ ಮೀನುಂಗಡಿಗಳನ್ನು ಸ್ಥಾಪನೆಯನ್ನು ಖಂಡಿಸಿ ಮೀನು ಮಾರುಕಟ್ಟೆಗಳಲ್ಲಿ ಮೀನು ವ್ಯಾಪಾರ ನಡೆಸುವರೆ ಸಂಘಟನೆಯನ್ನು ಬಲಪಡಿಸಲಾಯಿತು. ದಿನಾಂಕ 1/2/2010 ಉಡುಪಿ ತಾಲೂಕು ಮಹಿಳಾ ಹಸಿಮೀನು ಮಾರಾಟಗಾರರ ಸಂಘವನ್ನು ಮೀನು ವ್ಯಾಪಾರ ಮಹಿಳೆಯರ ಮುಖಂಡರಾದ ಶ್ರೀಮತಿ ಬೇಬಿ ಎಸ್ ಸಾಲ್ಯಾನ್ ಇವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದಾಜಿಯವರ ಉದ್ಘಾಟಿಸಿದರು. ಉಡುಪಿಯ ವಾದಿರಾಜ ಕಾಂಪ್ಲೆಕ್ಸ್ನಲ್ಲಿ ಸಂಘದ ಕಚೇರಿಯನ್ನು ಉದ್ಯಮಿ ಭುವನೇಂದ್ರ ಕಿದಿಯೂರವರು ಉದ್ಘಾಟಿಸಿ ಶುಭ ಹಾರೈಸಿದರು. ಹಸಿಮೀನು ಸಂಘವು ಸರ್ವ ಜನಾಂಗದ ಹಿತೈಷಿಗಳ ಸಹಕಾರದೊಂದಿಗೆ ಯಶಸ್ವಿಯಾಗಿ ಮುನ್ನಡೆದು ದಿನಾಂಕ 1/2/2020 ಶಾಮಿಲಿ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಬೇಬಿ ಎಸ್ ಸಾಲ್ಯನ್ ರವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಚಿವರಾದ ಸನ್ಮಾನ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಉದ್ಘಾಟಿಸಿ ಗಣ್ಯಾತಿಗಣ್ಯರ ಉಪಸ್ಥಿತಿಯಲ್ಲಿ ಅದ್ಧೂರಿಯಾಗಿ ದಶಮಾನೋತ್ಸವ ಸಭೆಯನ್ನು ಆಚರಣೆ ಮಾಡಲಾಯಿತು. 15 ಜನ ಮಹಿಳೆಯರು ಮೀನುಗಾರ ಸದಸ್ಯರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ವಿವಿಧ ಮಾರುಕಟ್ಟೆಯರು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿ ಸಮಾವೇಶವನ್ನು ರಂಗುಗೊಳಿಸಿದರು. ಇಂದು ನಮ್ಮ ಸಂಸ್ಥೆಯು 15ನೇ ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಹಸಿಮೀನು ಸಂಘವು ಸ್ಥಾಪನೆಗೊಂಡ 1 ವರ್ಷದ ಅವಧಿಯಲ್ಲಿ
ಸಂಘದ ಸದಸ್ಯರಿಗೆ ಮೀನು ವ್ಯಾಪಾರ ಮಾಡಲು ಅನುಕೂಲವಾಗುವಂತೆ ಆರ್ಥಿಕ ನೆರವಿಗೋಸ್ಕರ ಹಾಗೂ ಮಹಿಳಾ ಸದಸ್ಯರ ಉಳಿತಾಯ ಯೋಜನೆಗೆ ರೂಪುಗೊಂಡ ಮೀನು ಮಾರಾಟಗಾರರ ವಿವಿಧ ಸಂವಾದ ಸಹಕಾರಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಹಸಿಮೀನು ಸಂಘದ ಸ್ಥಾಪನಾ ಅಧ್ಯಕ್ಷರಾದ ಶ್ರೀಮತಿ ಬೇಬಿ ಎಸ್ ಸಾಲ್ಯನ್ರವರು 15 ವರ್ಷಗಳಿಂದ ಸಂಘದ ಆಡಳಿತ ಚುಕ್ಕಾಣಿ ಹಿಡಿದು ಸಂಘದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹೋರಾಡಿ ಎಲ್ಲ ಪದಾಧಿಕಾರಿಗಳ ಹಾಗೂ ಸಲಹೆಗಾರರ ಸಹಕಾರದೊಂದಿಗೆ ಉಡುಪಿ ತಾಲೂಕಿನಲ್ಲಿಯೇ ಒಂದು ಮಾದರಿ ಸಂಸ್ಥೆಯಾಗಿ ಬೆಳೆಯುವಂತೆ ಮಾಡಿರುತ್ತಾರೆ. ಹಸಿಮೀನು ಸಂಘದ 15 ವರ್ಷದ ಆಡಳಿತದಲ್ಲಿ ಸಂಘದ ಅಧ್ಯಕ್ಷರಾಗಿ ಶ್ರೀಮತಿ ಬೇಬಿ ಎಸ್ ಸಾಲನ್, ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಮತಿ ಲಕ್ಷ್ಮೀ ಆನಂದ್, ಉಪಾಧ್ಯಕ್ಷರಾಗಿ ದಿವಂಗತ ಅಪ್ಪಿಎಂ ಬಂಗೇರ, ಶ್ರೀಮತಿ ಸರೋಜಾ ಕಾಂಚನ್, ಶ್ರೀಮತಿ ಭಾನುಮತಿ ಕಾಂಚನ್, ಜೊತೆ ಕಾರ್ಯದರ್ಶಿಯಾಗಿ ಜಯಂತಿ ಗುರುದಾಸ್, ಕೋಶಾಧಿಕಾರಿಯಾಗಿ ಜಯಂತಿ ಎನ್ ಕೋಟ್ಯನ್ ಹಾಗೂ 5 ವರ್ಷದಿಂದ ಜೊತೆ ಕಾರ್ಯದರ್ಶಿಯಾಗಿ ಶ್ರೀಮತಿ ವಂದನಾ ಮೈಂದನ್ ಅವರು ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ಹಾಗೆಯೇ ಇವರಿಗೆ ಬೆನ್ನೆಲುಬಾಗಿ ಸಲಹಾ ಸಮಿತಿ ನಿಂತಿದ್ದು ಸಂಘದ ಏಳಿಗೆಯಲ್ಲಿ ಇವರುಗಳ ಪಾತ್ರ ಮಹತ್ವವಾಗಿದೆ. ಸಲಹಾ ಸಮಿತಿಯಲ್ಲಿ ಮಾನ್ಯ ಶಾಸಕರಾದ ಶ್ರೀ ಯಶ್ಪಾಲ್ ಎಸ್ ಸುವರ್ಣ, ಶ್ರೀ ಸುರೇಶ್ ಪಿ ಕುಂದರ್, ಹರೀಶ್ ಜಿ ಕರ್ಕೇರ, ನಾರಾಯಣ್ ಪಿ ಕುಂದರ್, ಪ್ರಕಾಶ್ ಸುವರ್ಣ ಕಟ್ಪಾಡಿ ಇವರುಗಳು ಸಂಪೂರ್ಣ ಸಹಕಾರ ಮಹಿಳೆಯರಿಗೆ ದೊರೆತಿದ್ದು ಇನ್ನು ಮುಂದಕ್ಕೂ ಇವರುಗಳ ಸಹಕಾರ ನಮ್ಮೊಂದಿಗೆ ಸದಾಕಾಲ ಹೀಗೆ ಇರಲೆಂದು ಆಶಿಸುತ್ತೇವೆ. ಹಸಿಮೀನು ಸಂಘವು ಸ್ಥಾಪನೆಗೊಂಡಿನಿಂದ ಉಡುಪಿ ತಾಲೂಕಿನಾದ್ಯಂತ ಮೀನಿನ ಅಂಗಡಿಗಳನ್ನು ತೆರವುಗೊಳಿಸುವಲ್ಲಿ ಸಂಘವು ಪ್ರಮುಖ ಪಾತ್ರ ವಹಿಸಿರುತ್ತದೆ. ಸಂಘದ ಮುತುವರ್ಜಿಯಲ್ಲಿ ನಿರ್ಮಾಣಗೊಂಡ ಉಡುಪಿಯ ಹೈಟೆಕ್ ಮೀನು ಮಾರುಕಟ್ಟೆ ದೇಶದಲ್ಲಿಯೇ ಮೊದಲ ಹೈಟೆಕ್ ಮೀನು ಮಾರುಕಟ್ಟೆಯಾಗಿರುತ್ತದೆ. ಹಾಗೆಯೇ ಪಡುಬಿದ್ರಿ, ಅಂಬಾಗಿಲು, ಬ್ರಹ್ಮಾವರ, ಸಾಸ್ತಾನ ಮಾರುಕಟ್ಟೆಯು ಹೊಸದಾಗಿ ನಿರ್ಮಾಣಗೊಂಡಿರುತ್ತದೆ. ಹಾಗೆಯೇ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿ ವರ್ಷವೂ ವಿದ್ಯಾರ್ಥಿ ವೇತನ, ಆರೋಗ್ಯ ನಿಧಿ ಯೋಜನೆಯನ್ನು ನಿರಂತರವಾಗಿ ನೀಡುತ್ತಿರುವುದು ಸಂಘದ ಮಹತ್ವದ ಯೋಜನೆಯಾಗಿರುತ್ತದೆ. ಮೊಗವೀರ ಸಮಾಜದ ಕುಲದೇವರಾದ ಬೆಣ್ಣೆಕುದುರು ಕುಲಮಾಸ್ತಿ ಅಮ್ಮನ ದೇವಸ್ಥಾನ ಜಾತ್ರಾ ಮಹೋತ್ಸವದ ಹಾಗೂ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರಗೊಂಡ ಸಮಯದಲ್ಲಿ ಸಂಘದ ಮುಖಾಂತರ ಬೃಹತ್ ಮೊತ್ತದ ದೇಣಿಗೆಯನ್ನು ಹಾಗೂ ಹೊರೆಗಾಣಿಯನ್ನು ನೀಡಿರುತ್ತೇವೆ. ಹಾಗೆಯೇ ಪ್ರತಿ ವರ್ಷ ಉಚ್ಚಿಲದಲ್ಲಿ ಚಂಡಿಕಾ ಹೋಮವನ್ನು ಸಂಘದ ಹೆಸರಿನಲ್ಲಿ ನೀಡುತ್ತಿದ್ದೇವೆ. ಇದೇ ವರ್ಷ ಜನವರಿ 18ರಂದು ನಡೆದ ಶೀರೂರು ಪರ್ಯಾಯದಲ್ಲಿ ಹಸಿಮೀನು ಸಂಘದ ಮುಖಾಂತರ ಹೊರೆ ಕಾಣಿಕೆಯನ್ನು ನೀಡಿರುತ್ತೇವೆ. ಹಸಿಮೀನು ಸಂಘದ ಆರ್ಥಿಕ ವ್ಯವಹಾರವನ್ನು ವಿವಿಧ ಬ್ಯಾಂಕ್ಗಳಲ್ಲಿ ನಡೆಸುತ್ತಿದ್ದೇವೆ. ಬ್ಯಾಂಕಿನ ವಿವರ: ಮೀನು ಮಾರಾಟಗಾರರ ವಿವಿಧ ಸಹಕಾರಿ ಸಂಘ ಉಡುಪಿ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಮಲ್ಪೆ, ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಮಲ್ಪೆ ಹಾಗೂ ಉಡುಪಿ ಶ್ರೀಕೃಷ್ಣ ಕೋಆಪರೇಟಿವ್ ಸೊಸೈಟಿ ಉಡುಪಿ, ಸೆಂಟ್ರಲ್ ಬ್ಯಾಂಕ್ ಉಡುಪಿ ಇಲ್ಲಿ ವ್ಯವಹಾರಗಳನ್ನು ನಡೆಸುತ್ತಿದ್ದೇವೆ. ಸಂಘದ ಕಾರ್ಯಚಟುವಟಿಕೆಗಳನ್ನು ನಡೆಸುವಲ್ಲಿ ಕಚೇರಿಯಲ್ಲಿ ಒಬ್ಬ ಸಿಬ್ಬಂದಿ ಇದ್ದು ಕಚೇರಿಯ ಬಾಡಿಗೆ ಕಟ್ಟಡದಲ್ಲಿ ಈಗಲೂ ವ್ಯವಹಾರವನ್ನು ನಡೆಸುತ್ತಿದ್ದು ಆದಷ್ಟು ಬೇಗ ಸ್ವಂತ ಕಟ್ಟಡವನ್ನು ಮಾಡಬೇಕೆಂದು ಸಂಘದ ಸರ್ವ ಸದಸ್ಯರ 15 ವರ್ಷದ ಕನಸಾಗಿದ್ದು ಆದಷ್ಟು ಬೇಗ ನನಸಾಗಬೇಕೆಂದು ನಮ್ಮೆಲ್ಲರ ಆಶಯ. ಹಸಿಮೀನು ಸಂಘದ ಅಭಿವೃದ್ಧಿಯಲ್ಲಿ ಸಹಕರಿಸಿದ ಸರ್ವ ಸದಸ್ಯರಿಗೆ, ದಾನಿಗಳಿಗೆ, ಜನಪ್ರತಿನಿಧಿಗಳಿಗೆ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ ಹಸಿಮೀನು ಸಂಘದ ಸಂಕ್ಷಿಪ್ತ ವರದಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಸ್ಥೆ ನಡೆದು ಬಂದ ಹಾದಿಯ ಜೊತೆಗೆ ಒಂದು ಪರ್ವಕಾಲದಲ್ಲಿ ನಮ್ಮೊಂದಿಗೆ ಆಗಮಿಸಿರುವಂತಹ ಶ್ರೀಯುತ ಪ್ರಕಾಶ್ ಬಂಗೇರ ಅವರನ್ನ ಆದರದಿಂದ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾಗಿರುವಂತಹ ಶ್ರೀಯುತ ವಿನಯ್ ಕರ್ಕೇರ್ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಶ್ರೀಯುತ ಪ್ರಶಾಂತ್ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸಿಕೊಳ್ತಾ ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಮೀನುಗಾರರ ಸಮಸ್ತ ಮಹಿಳೆಯರ ಬೃಹತ್ ಮಹಿಳಾ ಮೀನುಗಾರರ ಹೊಸ ಆಶೋತ್ತರಗಳಿಗೆ ಭರವಸೆಯನ್ನ ನೀಡುವಂತಹ ಈ ವೇದಿಕೆ ಗಟ್ಟಿ ಧ್ವನಿಯಾಗಲಿ. ಸಮಸ್ತ ಮೀನುಗಾರರ ಈ ಒಂದುಗೂಡಿಸುವಂತಹ ಈ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇರೋಣ. ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡು ಸಮುದ್ರದ ಅಲೆಗಳಂತೆ ಎದುರಿಸುವಂತಹ ಜೀವನದ ಸವಾಲುಗಳನ್ನು, ಧೈರ್ಯವನ್ನ ಎದುರಿಸುವಂತಹ ಶಕ್ತಿ ತಮ್ಗೆಲ್ರಿಗೂ ಕೂಡ ಸಿಗಲಿ. ಮಾಡುವಂತಹ ಉದ್ಯೋಗದಲ್ಲಿ ಬೆಳಗು ಸಾಗಲಿ. ನಿಮ್ಮ ಜೀವನದಲ್ಲಿಯೂ ಕೂಡ ಉನ್ನತ ಸ್ಥಾನಮಾನಗಳು ಸಿಗಲಿ ಎಂಬ ಆಶಯದ ಜೊತೆಗೆ ಮಹಿಳಾ ಶಕ್ತಿ, ಕರಾವಳಿಯ ಶಕ್ತಿ, ಮಹಿಳಾ ಮೀನುಗಾರರು ನಮ್ಮ ಹೆಮ್ಮೆ ಎಂಬಂತೆ ಅಭಿಮಾನದ ಚಪ್ಪಾಳೆಯನ್ನ ನೀಡುವ ಮೂಲಕ ನಮ್ಮ 15ನೇ ವರ್ಷದ ಬೃಹತ್ ಮಹಿಳಾ ಮೀನುಗಾರರ ಸಮಾವೇಶದ ಉದ್ಘಾಟನಾ ಕಾರ್ಯಕ್ರಮ. ಈ ದಿನದ ಈ ವೇದಿಕೆ
ಮಹಿಳಾ ಮೀನುಗಾರರ ಬದುಕಿನಲ್ಲಿ ನಿಜವಾದ ಬದಲಾವಣೆಯನ್ನ ತರಲೆ ಎಂಬುದೇ ನಮ್ಮೆಲ್ಲರ ಹಾರೈಕೆ. ನಮ್ಮೆಲ್ಲ ಮಹಿಳಾ ಶಕ್ತಿ, ಕರಾವಳಿಯ ಶಕ್ತಿ, ಮಹಿಳಾ ಮೀನುಗಾರರು ಒಂದುಗೂಡಿಸುವಂತಹ ಈ ವೇದಿಕೆ ಹೊಸ ಸಂಕಲ್ಪ, ಹೊಸ ಶಕ್ತಿ, ನವ ಯುಕ್ತಿ, ಈ ಬೆಳಕು ಎಲ್ಲರ ಬಾಳಲ್ಲಿ ಮನೆಗಳಲ್ಲಿ ದೀಪ ಬೆಳಗಿಸಲಿ ಎಂಬ ಆಶಯವನ್ನ ನೀಡುವಂತಹ ಈ ಬೆಳಕು ನಮ್ಮದು. 15ನೇ ವರ್ಷದ ಶ್ರೀಮತಿ ಕಾವೇರಿ ಮರಕಾಲ್ತಿ, ಶ್ರೀಮತಿ ರುಕ್ಮಿಣಿ ಬಾಯಿ, ಶ್ರೀಮತಿ ಬೇಬಿ ಸುವರ್ಣ, ವಸಂತಿ ಕಾಂಚನ್, ಭವಾನಿ ಕುಂದರ್, ಸುಶೀಲಾ ಎನ್ ಸಾಲಿಯನ್, ಗುಲಾಬಿ ಕೋಟ್ಯನ್, ದಯಮಾಡಿ ಎಲ್ಲ ಮೀನುಗಾರರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ನಮ್ಮ ಸಿಬ್ಬಂದಿಯವರು ಅವರನ್ನ ಮೇಲೆ ಕರ್ಕೊಂಡು ಬರಲಿಕ್ಕೆ ಸಹಕರಿಸಬೇಕು. ಜನ ಹಿರಿಯ ಮೀನುಗಾರರಿಗೆ ಈ ವೇದಿಕೆಯಲ್ಲಿ ಗೌರವವನ್ನ ಸಲ್ಲಿಸಿಕೊಳ್ತಾ ಇದ್ದಾವೆ. ನಮ್ಮ ಮೀನುಗಾರಿಕಾ ಸಂಸ್ಕೃತಿ ಸಮುದ್ರದ ಕೇವಲ ಈ ಒಂದು ಜೀವನ ಅದೊಂದು ಸಂಸ್ಕೃತಿಯಾಗಿ ಆ ಸಂಸ್ಕೃತಿಯನ್ನ ತಲೆಮಾರಿಗೆ ಉಳಿಸಿಕೊಂಡು ಬಂದವರು ನಮ್ಮ ಕರಾವಳಿಗರು. ಎಲ್ಲವನ್ನ ಕೂಡ ಸಮಾನವಾಗಿ ನಿಭಾಯಿಸುವಂತಹ ಅವರ ಶ್ರಮ ನಿಜಕ್ಕೂ ಶ್ಲಾಘನೀಯ. ಅಂತಹ ಹಿರಿಯ ಮೀನುಗಾರರನ್ನ ಈ ವೇದಿಕೆಯಲ್ಲಿ ಅಭಿನಂದಿಸಿಕೊಳ್ತಾ ಇರೋದು ನಮ್ಮ ಉಡುಪಿ ತಾಲೂಕು ಮಹಿಳಾ ಹಸಿಮೀನು ಮಾರಾಟಗಾರರ ಸಂಘ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ದಾವೆ. ಇವರು ಹಾಕಿಕೊಟ್ಟಂತಹ ಹೆಜ್ಜೆಯಿಂದ ಮುನ್ನಡೆಯುವಂತಾಗಲಿ. ಇವರೆಲ್ಲರೂ ಕೂಡ ಜೀವನ ಉಪಾಯಕ್ಕಾಗಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಸುಮಾರು 68 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಹಿರಿಯ ಮೀನುಗಾರರು ಈ ವೇದಿಕೆಯಲ್ಲಿ 16 ಮಂದಿ ಹಿರಿಯ ಮೀನುಗಾರರನ್ನ ಗೌರವಿಸಿಕೊಳ್ತಾ ಇದ್ದಾವೆ, ಅಭಿನಂದಿಸಿಕೊಳ್ತಾ ಇದ್ದಾವೆ. ಕಾರ್ಯಕ್ರಮವಾಗಿರದೆ ಇದು ಶ್ರಮಕ್ಕೆ ಗೌರವ, ಹಕ್ಕಿಗೆ ಧ್ವನಿ, ಭವಿಷ್ಯಕ್ಕೆ ದಾರಿಯನ್ನ ತೋರುವಂತಹ ಈ ಒಂದು ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಸೂರ್ಯೋದಯದ ಮುನ್ನ ದುಡಿಯುವ ಕೈಗಳು ಇಂದು ವೇದಿಕೆಗೆ ಬೆಳಕಾಗಿವೆ. ನಮ್ಮ ಸಮಸ್ತ ಮಹಿಳಾ ಮೀನುಗಾರರ ಈ ವೇದಿಕೆಯಲ್ಲಿ ದುಡಿದಂತಹ ಕೈಗಳಿಗೆ, ಹಿರಿಯ ಮಹಿಳಾ ಮೀನುಗಾರರಿಗೆ ಗೌರವವನ್ನ ಸಲ್ಲಿಸಿಕೊಳ್ತಾ ಇದ್ದಾವೆ. ನಮ್ಮೆಲ್ಲ ಭವಿಷ್ಯದ ಮಹಿಳಾ ಮೀನುಗಾರರ ಬಲಿಷ್ಠ ಭವಿಷ್ಯಕ್ಕೆ ಮೊದಲ ಆಶೆ ಎಂಬಂತೆ ಎಲ್ಲ ಹಿರಿಯರು ಹಾಕಿಕೊಟ್ಟಂತಹ ಹೆಜ್ಜೆಯಿಂದ ಮುನ್ನಡೆಯೋಣ. ಇವರು ಮಾಡಿರುವಂತಹ ಶ್ರಮಕ್ಕೆ ಸಂದ ಗೌರವ ಈ ವೇದಿಕೆಯಲ್ಲಿ ನಡೀತಾ ಇರುವಂಥದ್ದು.
ಇಂದು ಸೇರಿರುವಂತಹ ಹಿರಿಯ ಮಹಿಳಾ ಮೀನುಗಾರರು ಅಲೆಗಳ ಜೊತೆ ಜೀವಂತ ಪ್ರತೀಕ. ಬೆಳಗಿನ ಸೂರ್ಯೋದಯಕ್ಕೂ ಮುನ್ನ ದುಡಿಯುವ ಕೈಗಳು, ಮಳೆ ಬಿಸಿಲು ಬಿರುಗಾಳಿಯನ್ನ ಲೆಕ್ಕಿಸದೆ ಕುಟುಂಬದ ಚಕ್ರವನ್ನ ತಿರುಗಿಸಿದ ಧೈರ್ಯಶಾಲಿ ಶಕ್ತಿವಂತ ಮಹಿಳೆಯರು ಇವರು. ಸಮುದ್ರದಿಂದ ಬದುಕನ್ನ ತೆಗೆದುಕೊಂಡದ್ದು ಮಾತ್ರವಲ್ಲ, ಬದುಕಿಗೆ ಅರ್ಥವನ್ನ ಕೊಟ್ಟವರು. ಇಂದು ನಾವು ನೀಡ್ತಾ ಇರುವಂತಹ ಈ ಸನ್ಮಾನ ಧನಕ್ಕಿಂತ ಮಿಗಿಲಾದ ಗೌರವದ ಸಂಕೇತ, ಪದಕ್ಕಿಂತ ಮಿಗಿಲಾದ ಕೃತಜ್ಞತೆಯ ಪ್ರತೀಕ. ಹಿರಿಯರ ಅನುಭವವೇ ನಮ್ಮ ಬಲ, ಕರತಾಳದ ಗಟ್ಟಿಯಾದಂತಹ ಚಪ್ಪಾಳೆಯೇ ಅಭಿನಂದನಾ ದ್ಯೋತಕದ ಪ್ರತೀಕ. ನೀವೆಲ್ಲರೂ ಕೂಡ ಹಾಕಿಕೊಟ್ಟಂತಹ ಈ ಹೆಜ್ಜೆ ಗೌರವಿಸಿದ ಸಮಾಜ ಬೆಳೀತದೆ. ನಾವು ನಿಮ್ಮನ್ನ ಗೌರವಿಸ್ತಾ ಇದ್ದೇವೆ. ದೇವರ ಅನುಗ್ರಹದಿಂದ ಆಯುರಾರೋಗ್ಯ ಸಿಗಲಿ ಎಂಬ ಆಶಯದ ಜೊತೆಗೆ ಗೌರವ ದ್ಯೋತಕವಾದಂತಹ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಸೇರಿರುವಂತಹ ಎಲ್ಲ ಸಮಸ್ತ ಮಹಿಳಾ ಮೀನುಗಾರರು ಎದ್ದು ನಿಂತು ಚಪ್ಪಾಳೆಯನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ದಯಮಾಡಿ. ಯಾಕಂತ ಹೇಳಿದ್ರೆ ಇಂದು 68 ವರ್ಷದಿಂದ ಹಿಡಿದು ಸುಮಾರು 78 ವರ್ಷದವರೆಗೂ ಕೂಡ ಈ ವೇದಿಕೆಯಲ್ಲಿ ಸನ್ಮಾನವನ್ನ ಪಡಿತಾ ಇದ್ದಾರೆ. ಹಾಗಾಗಿ ಮಹಿಳಾ ಶಕ್ತಿಯ ನಮ್ಮ ಕರಾವಳಿಯ ಹೆಮ್ಮೆಯ ಹಿರಿಯ ಮೀನುಗಾರರಿಗಿದು ಗಟ್ಟಿಯಾದಂತಹ ಅಭಿನಂದನೆಯ ಚಪ್ಪಾಳೆಯ ಪ್ರತಿರೂಪಕವನ್ನ ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು. ಈ ಎಲ್ಲ ಕಾರ್ಯಕ್ರಮದ ತರುವಾಯ ನಮ್ಮ ಮಾರುಕಟ್ಟೆಯ ಪ್ರತಿಭಾನ್ವಿತ ಮೀನುಗಾರರ ಮಹಿಳೆಯರಿಂದ, ಮಹಿಳಾ ಸದಸ್ಯರಿಂದ ನೃತ್ಯ ವೈವಿಧ್ಯಮಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಾದ ನಂತರ ತಾವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ಉಡುಪಿಯ ಹೈಟೆಕ್ ಫಿಶ್ ಮಾರ್ಕೆಟ್ನ ಮಹಿಳಾ ಸದಸ್ಯರಿಂದ ಭಕ್ತಿ ಪ್ರಧಾನ ತುಳು ಅದ್ದೂರಿ ಪೌರಾಣಿಕ ನಾಟಕಬದ್ಧರಾಗಿ ತಾವೆಲ್ಲರೂ ಕೂಡ ಸಹಕಾರವನ್ನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸುನೀತಾ ಜೆ ಬಂಗೇರ, ಇನ್ನೋರ್ವ ಶೈಕ್ಷಣಿಕ ಸಾಧಕಿ ಯಶಾ ಬೈಲಕೆರೆ, ವಿಶೇಷ ಚೇತನ ವಿದ್ಯಾರ್ಥಿನಿಯಾಗಿದ್ದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೆಂಕನಡಿಯೂರಿನಲ್ಲಿ BSW ಕಲಿಯುತ್ತಿರುವ ಅಸಾಧಾರಣ ಪ್ರತಿಭೆ. ನಮ್ಮ ಸಂಘದ ಸದಸ್ಯೆಯಾಗಿರುವ ವಿಠಲ್ ನಗರ ಬೈಲಕೆರೆಯ ಯಮುನಾ ಮೈಂದನ್ ಮತ್ತು ಪ್ರಭಾಕರ್ ಕೋಟಿಯನ್ ದಂಪತಿಯ ಸುಪುತ್ರಿ. ಇವರನ್ನ ಕೂಡ ಈ ಮೀನುಗಾರರ ಸಮಾವೇಶದಲ್ಲಿ ಸಾಧನೆಯನ್ನ ಮಾಡಿರುವಂತಹ ಸಾಧಕರನ್ನ ಅಭಿನಂದಿಸಿಕೊಳ್ತಾ ಇದ್ದೇವೆ. ಈರುವರು ಮಹಿಳಾ ಮೀನುಗಾರರ ಸಮಾವೇಶದಲ್ಲಿ ಮಲ್ಪೆ ಭಾಗದ ಪರಿಸರದ ಸಂಘ ಸಂಸ್ಥೆಯನ್ನ ಯಶಸ್ವಿಯಾಗಿ ಮುನ್ನಡೆಸಿ ಆ ಭಾಗದ ಮಹಿಳಾ ಮೀನುಗಾರರ ಗಟ್ಟಿ ಧ್ವನಿಯಾಗಿರುವಂತಹ ಸಹಕಾರ ರತ್ನ ಪುರಸ್ಕೃತರಾಗಿರುವಂತಹ ಶ್ರೀಯುತ ರಾಮಚಂದ್ರ ಕುಂದರ್, ಶ್ರೀಯುತ ನಾಗರಾಜ್ ಸುವರ್ಣ, ಅದೇ ರೀತಿ ತನ್ನ ಕಲಾಕೃತಿಯ ಕುಂಚದಲ್ಲಿ ಮೂಡುವಂತಹ ಪರಿಯ ದರ್ಬಾರವನ್ನ ನಿರ್ವಹಿಸಿ ಇಡೀ ಕರ್ನಾಟಕ ವಿಶ್ವ ಖ್ಯಾತಿಯನ್ನ ಪಸರಿಸಿರುವಂತಹ ಶೀರೂರು ನಮ್ಮ ಪರ್ಯಾಯದ ಕಲಾಕೃತಿಯ ರೂವಾರಿ ರಮೇಶ್ ಕೆದಿಯೂರು, ಅದೇ ರೀತಿ ಸಕ್ರಿಯ ಸದಸ್ಯೆಯಾಗಿ ಪಾದರಸದಂತೆ ತನ್ನನ್ನು ತೊಡಗಿಸಿಕೊಳ್ತಾ ಇರುವಂತಹ ಮಹಿಳಾ ಸದಸ್ಯೆಯಾಗಿರುವಂತಹ ನಮ್ಮ ಹೆಮ್ಮೆಯ ಸಂಘದ ಸದಸ್ಯೆ ಸುನೀತಾ ಜೆ ಬಂಗೇರ. ಇನ್ನೋರ್ವರು ಸಾಧನೆಗೆ ಯಾವುದೂ ಕೂಡ ನ್ಯೂನ್ಯತೆ ಇಲ್ಲ, ಸಾಧನೆ ಇರುವಂತಹ ಮನಸ್ಸಿದ್ರೆ ಖಂಡಿತವಾಗಿಯೂ ಕೂಡ ಸಾಧನೆಯನ್ನ ಮಾಡಬಹುದು ಎಂಬಂತೆ ವಿಶೇಷ ಚೇತನ ವಿದ್ಯಾರ್ಥಿಯಾಗಿದ್ದರೂ ಕೂಡ ತೆಂಕನಡಿಯೂರಿನಲ್ಲಿ BSW ಅನ್ನ ಕಲಿತ ಶೈಕ್ಷಣಿಕ ಕ್ಷೇತ್ರದ ಸಾಧಕಿಯಾಗಿರುವಂತಹ ಯಶಾ ಬೈಲಕೆರೆ, ಈ ಐವರನ್ನ ಕೂಡ ಈ ವೇದಿಕೆಯಲ್ಲಿ ಅಭಿನಂದಿಸಿ ಗೌರವಿಸಿಕೊಳ್ತಾ ಇದ್ದೇವೆ.
ಬದುಕಿಯಲ್ಲಿ ಮಾತಿಗಿಂತ ದೊಡ್ಡದು ಸಾಧನೆ, ಅಲಂಕಾರಕ್ಕಿಂತ ಮಿಗಿಲು ಆದರ್ಶ. ಆತ್ಮ ಸಾಧನೆ ನಿತ್ಯ ನಿರಂತರವಾಗಿರಲಿ. ನೀಡಿರುವಂತಹ ಈ ಫಲ ಪುಷ್ಪ ಹಾಗೂ ಸ್ಮರಣೆಗೆ ನಮ್ಮ ದ್ಯೋತಕದ ನೆನಪು ಸದಾ ಹಸಿರಾಗಿರಲಿ. ಪೊಡಿವಿಗೊಡಿಯ ಶ್ರೀ ಮುಖ್ಯ ಪ್ರಾಣ ದೇವರ ಆಶೀರ್ವಾದದಿಂದ ನಿಮ್ಮ ಸಾಧನೆ ನಿತ್ಯ ನಿರಂತರವಾಗಿದೆ ಎಂಬ ಆಶಯದ ಜೊತೆಗೆ ಸಹಕಾರ ರತ್ನ ಪುರಸ್ಕೃತರಿಗೂ ಕಲಾವಿದರಿಗೂ ಸಾಧನೆಯನ್ನ ತೋರ್ತಾ ಇರುವಂತಹ ಸುನೀತಾ ಜೆ ಬಂಗೇರ, ಅದೇ ರೀತಿ ಶೈಕ್ಷಣಿಕ ಕ್ಷೇತ್ರದ ಸಾಧಕ ಶಾಸಕರು ಶ್ರೀಯುತ ಗುರುಮೆ ಸುರೇಶ್ ಶೆಟ್ಟಿ ಅವರು ಕಾಪು ಕಡಲ ಪರ್ವವನ್ನ ಅದ್ದೂರಿಯಾಗಿ ನೆರವೇರಿಸಿಕೊಂಡು ನಮ್ಮೊಂದಿಗೆ ಬೆರೆಯುವಂತಹ ಸರಳ ಸಜ್ಜಿಕೆಯಿಂದ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಈ ದಿನದ ಉಡುಪಿ ತಾಲೂಕು ಮಹಿಳಾ ಹಸಿಮೀನು ಮಾರಾಟಗಾರ ಸಂಘ ಇದರ 15ನೇ ವಾರ್ಷಿಕೋತ್ಸವ ಸಂಭ್ರಮದ ಈ ಒಂದು ಮಹಿಳಾ ಮೀನುಗಾರರ ಸಮಾವೇಶದ ವೇದಿಕೆ ಮೇಲಿರ್ತಕ್ಕಂಥವರು ಡಾಕ್ಟರ್ ಜಿ ಶಂಕರ್ ಅವರು. ಅಪೂರ್ವವಾದ ನೀಲಗಿರಿ ಮರಕ್ಕಿರ್ತಕ್ಕಂಥ ಒಂದು ಆಪಾದನೆ ಅಂತ ಹೇಳಿದರೆ ಅದು ತನ್ನ ಕಾಲ ಬುಡದಲ್ಲಿ ಯಾರನ್ನೂ ಕೂಡ ಬೆಳೀಲಿಕ್ಕೆ ಬೀಳೋದಿಲ್ಲ ಅಂತೆ. ಆದರೆ ಅದೇ ಬಾಳೆ ಗಿಡ 100 ಗಿಡಗಳಿಗೆ ಆಶ್ರಯ ಕೊಡ್ತಾ ಅಂತೆ. ಒಬ್ಬ ನೇರ ದಿಟ್ಟ ನಿರಂತರ ಒಬ್ಬ ನಮ್ಮೆಲ್ಲರ ಹಿರಿಯರಾಗಿ ಬದುಕನ್ನು ಕ್ಷಣ ಕ್ಷಣಕ್ಕೂ ನಿಕಷ ಕೊಟ್ಟು ಬದುಕನ್ನು ಸಾರ್ಥಕಪಡಿಸಿಕೊಂಡು ಭಗೀರಥ ಅಂತ ಭಾವಿಸ್ತೇನೆ. ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಜಿ ಶಂಕರ್ ಅವರೇ, ಮತ್ತೊಬ್ಬ ನನ್ನ ಕಿರಿಯ ಸಹೋದರ ಶಾಸಕ ಮಿತ್ರರಾಗಿದ್ದ ಯಶ್ಪಾಲ್ ಅವರು ಹೋರಾಟಕ್ಕೆ ನಮ್ಮೆಲ್ಲರ ಧ್ವನಿಯಾಗಿ 5 ಶಾಸಕರ ಧ್ವನಿಯಾಗಿ ಹಿಂದುತ್ವ ಧ್ವನಿಯಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಯಶ್ಪಾಲ್ ಸೋಣರವರೇ, ಹಾಗೆ ಜಯಣ್ಣವರು, ಜಯಸಿ ಕೋಟೆನವರು, ನಮ್ಮ ಬೆಳ್ಳಂಪಳ್ಳಿಯವರು, ನಾವು ಪ್ರೀತಿಯಿಂದ ಜಯಣ್ಣ ಅಂತ ಕರಿತೀವಿ. ಹಾಗೆ ಮತ್ತೊಬ್ಬ ಸಜ್ಜನಿಕೆಗೆ ಮತ್ತೊಂದು ಅನ್ವರ್ಥ ನಾಮ ಅಂತಿದ್ರೆ ಸನ್ಮಾನ್ಯ ಆನಂದಣ್ಣವರು, ಹಾಗೆ ನಾಗರಾಜ್ ಸುವರ್ಣರವರೇ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಅತಿಥಿ ಮಿತ್ರರೇ, ವೇದಿಕೆ ಮುಂದಿರ್ತಕ್ಕಂಥ ಭಗವತ್ಸರಿ ಬಂಧುಗಳೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ, ಒಂದು ರೀತಿಯಲ್ಲಿ ಸಾರ್ಥಕ ಮುಂಜಾನೆ ಅಂತ ಭಾವಿಸ್ತೇನೆ. ಮನೆಯಿಂದ ಬಂದೆ, ಬಹುಶಃ ಇಷ್ಟು ಜನ ತಾಯಂದಿರು ಅದರ ವಿಶೇಷವಾಗಿ ಕರೆದು ಎತ್ತರ ಅವ್ರು ಹೇಳ್ತಾಯಿದ್ರು, ನಿರೂಪಕ್ಕೆ ಹೇಳ್ತಾಯಿದ್ರು, 68ರಿಂದ 70 ವರ್ಷದವ್ರನ್ನ ಕರೆದು ಮಾನ ಸನ್ಮಾನ ಕೊಡಿಸುವಂಥದ್ದು. ಇವತ್ತು ಬೇಬೇಕಿದ್ದಾರೆ, ನಮಗೇನಾದರೂ ಮೀನು ಬೇಕಾದರೆ ಬೇಬೇಕಿನ ಫೋನ್ ಮಾಡು, ಬೇಬೇಕ ತಾಟೆ ಬೋರ್ಡು, ಮಾಂಜಿ ಬೋರ್ಡು, ಜಂಜಿ ಬೋರ್ಡು ಅಂತೇಳಿ. ಹಾಗಾಗಿ ಅವರ ನೇತೃತ್ವದಲ್ಲಿ ಇಷ್ಟು ದೊಡ್ಡ ಒಂದು ಒಳ್ಳೆಯ ಸಭೆ ನಡೀತಾ ಇದೆ. ನಮಗೆ ತಾಯಿ ಇಲ್ಲ, ಆದರೆ ನಿಮ್ಮೆಲ್ಲರ ಮುಖದಲ್ಲಿ ಆ ತಾಯ್ತನವನ್ನು ನೋಡ್ತಾ ಇದ್ದೀನಿ. ನಾನಿವತ್ತು ತಾಯ್ತನ ನೋಡ್ತಾ ಇದ್ದೀನಿ. ಬೋರ್ಕರಿಯುವ ಕಡಲಿಗೆ ಮುಖ ಮಾಡಿ, ಬೀಸುವ ಬಿರುಗಾಳಿಗೆ ಮೈಯೊಡ್ಡಿ, ಧೈರ್ಯ ಶೌರ್ಯಗಳಿಗೆ ಹೆಸರಾಗಿ ಕಡಲ ತಾಯಿಗೆ ನಿತ್ಯ ಶರಣು ಎನ್ನುವಂಥ ವೀರ ಜನಾಂಗ, ಅದು ಮಗುವೀರ ಜನಾಂಗ ಅಂತ ಕೇಳಿದ್ದೇನೆ. ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಗೆ ಮತ್ತೊಂದು ಅನ್ವರ್ಥ ನಾಮ ಅಂತಿದ್ರೆ ಅದು ಮಗುವೀರ ಜನಾಂಗ ಅನ್ನೋ ಮಾತನ್ನು ಕೇಳಿದ್ದೇನೆ. ಹಾಗಾಗಿ ಇವತ್ತು ಬಹುಶಃ ತಾಯಿ ಇಲ್ಲದ ಈ ಜಗತ್ತನ್ನು ಈ ದೇಶದಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಆಚಾರದಲ್ಲಿ ಅರಸನಾಗಿ, ನೀತಿಯಲ್ಲಿ ಪ್ರಭುವಾಗಿ, ಮಾತಿನಲ್ಲಿ ಚೂಡಾಮಣಿಯಾಗಿ, ಈ ಜಗದ ಬೆಳಕಾಗಿ ಸಂಸಾರದ ಕೂಡಿ ಅರಳಬೇಕಂತಕ್ಕಂಥ ತಾಯಿ ಬಹುಶಃ ಕಲ್ಲು ಕುಟುಕನೊಬ್ಬ ತಾಯಿಯನ್ನು ಕೆತ್ತಿ ಹೇಗೆ ಬ್ರಹ್ಮಕಲಶಕ್ಕೆ ಮೂರ್ತಿಯನ್ನು ಅಣಿ ಮಾಡ್ತಾನೋ ಅದೇ ರೀತಿಯಲ್ಲಿ ತಾಯಿಯಾದವಳು ನಮ್ಮನ್ನು ಲೋಕಾರ್ಪಣೆ ಮಾಡೋ ಒಂದು ರೀತಿ ಇದೆಯಲ್ಲ, ಅದು ಬಹುಶಃ ಈ ದೇಶದಲ್ಲಿ ಮಾತ್ರ ಈ ರೀತಿಯ ಆ ಸಂಸ್ಕಾರ ಇರಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಮೊನ್ನೆ 12 ಜನ ಶಾಸಕರು ಅಮೇರಿಕಾಗೆ ಹೋಗಿದ್ವಿ. ಅಲ್ಲಿ ಅಷ್ಟೈಶ್ವರ್ಯ ಇದೆ. ಅಲ್ಲಿ PUC ಡಿಗ್ರಿ ಓದ್ತಕ್ಕಂಥ ಮಕ್ಕಳು ಮನೆಯಲ್ಲಿರ್ತಕ್ಕಂಥ ರಿವಲ್ವರ್ ತೊಗೊಂಡೋಗಿ ಒಂದು 15-20 ಜನರ ಸಾವಿಗೆ ಕಾಂಟ್ರಾಕ್ತಾರೆ. ಈ ಥರದ 170 ಘಟನೆ ಅಲ್ಲಿ ಅಮೇರಿಕಾದಲ್ಲಿ ಆಗಿದೆ. ಅಲ್ಲಿಯ ಶ್ರೇಷ್ಠ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಅಮೇರಿಕಾ, ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಯಾಕೆ ಈ ದೇಶ ಇಷ್ಟು ಗೊಂದಲಕ್ಕೆ ಬೀಳ್ತಾ ಇದೆ, ಯಾಕೆ ಈ ಮಕ್ಕಳು ಇಷ್ಟು ಉದ್ಧಸ್ತರಾಗ್ತಾರೆ ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥ ಸಂಬಂಧಗಳ ಸಂಕೀರ್ಣತೆ, ಸಾಂಸ್ಕಾರಿಕ ಕೊರತೆ. ಆಗ ಆ ಸಮಿತಿ ಬೊಟ್ಟು ಮಾಡಿ ತೋರಿಸಿರ್ತಕ್ಕಂಥ ಈ ದೇಶದ ಕಡೆಗೆ, ಭಾರತದ ಕಡೆಗೆ ನಮ್ಮ ಯೋಗ, ನಮ್ಮ ಧ್ಯಾನ, ನಮ್ಮ ಪ್ರಾಣಾಯಾಮ, ನಮ್ಮ ಭಜನೆಗಳು, ನಮ್ಮ ಆಧ್ಯಾತ್ಮ, ನಮ್ಮ ಸಂಬಂಧಗಳು. ಹಾಗಾಗಿ
ಬಹುಶಃ ಅವರೆಲ್ಲರೂ ಕೂಡ ನಮ್ಮ ಕಡೆ ಮುಖ ಮಾಡಿ ನಿಂತಿದ್ದಾರೆ. ನಾನು ಹೇಳ್ತೇನೆ, ಅನ್ಫಾರ್ಚುನೇಟ್ಲಿ ನಾವು ಆ ಪಾಶ್ಚಿಮಾತ್ಯ ಸಂಸ್ಕೃತಿ ನಾವು ನಮ್ಮನ್ನು ಒಡ್ಡಿಕೊಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಹೇಳ್ತಾರೆ, ಆಕಾಶದ ಎತ್ತರ ಅಳೆದವರಿಲ್ಲ, ಸಾಗರದ ಆಳವ ತಿಳಿದವರಿಲ್ಲ, ತಾಯಿಯ ಮಮತೆಗೆ ಬೆಲೆ ಕಟ್ಟಿದವರು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಹಾಗಾಗಿ ತಾಯಿ ಇಲ್ಲದ ಈ ಜಗತ್ತು, ತಾಯಿ ಇಲ್ಲದ ಮನೆ, ಸಹೋದರಿ ಇಲ್ಲದ ಈ ಮನೆ ಅದು ಅಪೂರ್ಣ ಅಂತ ಭಾವಿಸ್ತೇವೆ. ಈ ನಿಟ್ಟಿನಲ್ಲಿ ಹೇಳ್ತಾರೆ, ಕದ ತೆರೆಯುವ ಹೆಂಡತಿ, ಹದ ತಿಳಿದ ಗಂಡ, ಮುದ ಕೊಡುವ ಮಕ್ಕಳಿದ್ದಲ್ಲಿ ಆ ಮನೆಯಲ್ಲಿ ಸದಾ ಸುಖದ ಜೇಂಕಾರ ಅಂತೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಒಂದು ಸಾರ್ಥಕ ಕಾರ್ಯಕ್ರಮ ಅಂತ ಭಾವಿಸ್ತೇನೆ. ಇವತ್ತು ಸುಮಾರು ಒಂದಷ್ಟು ಕಾರ್ಯಕ್ರಮ ಇವತ್ತು ಇರೋದ್ರಿಂದ ನಾನು ಶಂಕರನಿಗೆ ಹೇಳಿದೆ, ಒಂದು 5 ನಿಮಿಷ ಮಾತಾಡಿ ಹೋಗ್ತೇನೆ. ಯಶ್ಪಾಲಣ್ಣ ಅವರಿಗೂ ಗೊತ್ತಿದೆ, ಅವ್ರು ನನಗಿಂತ ಜಾಸ್ತಿ, ಯಾಕಂದ್ರೆ ಅವರು ಉಡುಪಿ ಸಿಟಿಯಲ್ಲಿ ಇರ್ತಕ್ಕಂಥವ್ರು. ನನಗೊಂದು 25 ಅವ್ರಿಗೊಂದು 30 ಇರ್ತದೆ. ನನಗೂ ಇದೊಂದು 23 ಕಾರ್ಯಕ್ರಮ ಇದೆ. ಹಾಗಾಗಿ ಹೇಳ್ತಾರಲ್ಲ, ಭಾಳ ಒಳ್ಳೆಯ ಕಾರ್ಯಕ್ರಮ. ವರ್ಷಂಪ್ರತಿ ಇಂಥವನ್ನು ಕರೆದು ಸ್ಥಾನಮಾನವನ್ನು ಕೊಟ್ಟು ಕಾರ್ಯಕ್ರಮ ಮಾಡಿದರೆ ಬಹುಶಃ ಇಷ್ಟು ಕಷ್ಟ ಒಂದು 50 ವರ್ಷಗಳ ಕಾಲ, 60 ವರ್ಷಗಳ ಕಾಲ, ಆ ಕಾಲದಲ್ಲಿ ನಮ್ಮ ಮನೆಗೆ ಶಾಂತಕ್ಕ ಅಂತೇಳಿ, ಇನ್ನೊಬ್ರು ಪುಷ್ಪಕ್ಕ ಅಂತೇಳಿ ಬರ್ತಾಯಿದ್ರು. ಬಂದು ರಾತ್ರಿ ನಮ್ಮ ಮನೆಯಲ್ಲೇ ಮಲಗ್ತಿದ್ರು ಅವರು. ನಮ್ಗೆ ಅವ್ರು ಬಂದರೆ ನಮ್ಮ ಮನೇಲಿ ಹಬ್ಬ. ಒಂದಷ್ಟು ಮೀನು ತೊಗೊಂಬಂದು ಅವರೇ ಮಾಡಿ ಅವರೇ ನಮಗೆ ಬಡಿಸೋಂಥ ಕೆಲಸ ಆಗ್ತಿತ್ತು ಆ ಕಾಲಘಟ್ಟದಲ್ಲಿ. ಹಾಗೆ ಹೇಳ್ತಾರೆ, ಕಡಲಾಯೇ ಮಡಲಾಯೇ ಒಕ್ಕೆಲಾಯೇ ಅಂತೇಳಿ. ನಾವೆಲ್ಲ ನಮ್ಮ ಅಜ್ಜಿ ಹೇಳ್ತಿದ್ರು, ನಾವು ಬರೋ ಮೆಗ್ದಿ ಬಲ್ದೇಳಿ ಜೋಕುಲ್ ಮಗ ಅಂಚೆ ಅದು ಕಡಲಾಯೇ ಮಡಲಾಯೇ ಒಕ್ಕೆಲಾಯೇ ಅಂತೇಳಿ ಹೇಳ್ತಾಯಿದ್ರು. ಆ ಸಂಬಂಧಗಳು ಮುಂದುವರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಹರಕೆಗಳು ನಮ್ಮ ಮೇಲೆ ಇರಲಿ ಎನ್ನುವಂಥ ಮಾತನ್ನು ಹೇಳ್ತಾ, ಅನ್ಯತಾ ಭಾವಿಸಬಾರ್ದು, ನನಗೆ ಮುಂದೆ ಹೋಗಲಿಕ್ಕೆ ಅನುವು ಮಾಡಿ ಕೊಡಬೇಕಂತ ಹೇಳ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಮಹಿಳಾ ಮೀನಿಗೆ ಇರಲಿ ಎಂಬ ಆಶಯದ ಜೊತೆಗೆ ಶ್ರೀಯುತ ಸುರೇಶ್ ಶೆಟ್ಟಿ ಗುರ್ಮೆ ಅವರಿಗೆ ವಂದನೆಗಳನ್ನು ಅರ್ಪಿಸಿಕೊಳ್ತಾ ಇದ್ದಾವೆ. ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವವರು, ನಮಗೆಲ್ಲರಿಗೂ ಕೂಡ ಸಹಕಾರವನ್ನು ನೀಡುವಂತಹ ಮುಖವೀರ ರತ್ನ ಡಾಕ್ಟರ್ ನಾಡೋಜ ಜಿ ಶಂಕರ್ ಅವರ ಮಾತಿಗಾಗಿ ಸ್ವಾಗತಿಸಿಕೊಳ್ತಾ ಇದ್ದಾನೆ. ತಾಲೂಕು ಮಹಿಳಾ ಹಸಿಮೀನು ಮಾರಾಟಗಾರರ ಸಂಘ ಉಡುಪಿ ಇದರ 15ನೇ ವಾರ್ಷಿಕೋತ್ಸವ ಸಮಾರಂಭದ ವೇದಿಕೆ ಮೇಲಿರುವ ಶಾಸಕರಾದ ಯಶ್ಪಾಲ್ ಸೋಂಡ್ರೆ, ಮಹಿಳಾ ಮೀನುಗಾರರ ಸಂಘದ ಅಧ್ಯಕ್ಷರಾದ ಬೇಬಕ್ಕನವರೇ, APS ಅವರೇ, ನಾಗರಾಜ್ ಸೋಂಡ್ರೆ, ಮುಗುವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಜಯಕೋಟೆ ಅಂದರೆ ನಾಗರಾಜ್ ಸೋಂಡ್ರೆ, ಎಲ್ಲ ವೇದಿಕೆ ಮೇಲಿರುವ ಗಣ್ಯರನ್ನೆರೆದ ಎಲ್ಲ ಮೀನುಗಾರ ಮಹಿಳೆಯರೇ, ಪತ್ರಕರ್ತ ಮಿತ್ರರೇ, ಈಗಾಗಲೇ ಗುರ್ಮೆ ಅವರು ಹೇಳಿದರು ನನಗೆ ತಾಯಿ ಸಮಾನ ಅಂತ. ಖಂಡಿತ ನನಗೂ ಕೂಡ ಆ ಮಹಿಳೆಯರೆಲ್ಲ ನೋಡಿದರೆ ನನ್ನ ತಾಯಿ ಕೂಡ ಮೀನು ಮಾರಾಟ ಮಾಡ್ತಿದ್ರು. ನನ್ನ ತಾಯಿಯ ನೆನಪು ಕೂಡ ನನಗೆ ಈ ಸಂದರ್ಭದಲ್ಲಿ ಆಗ್ತದೆ. ಮಹಿಳಾ ಮೀನುಗಾರರು ಅತ್ಯಂತ ಕಷ್ಟಜೀವಿಗಳು. ಈಗಾಗಲೇ ಬೇಬಕ್ಕನ ಹತ್ರ ಮಾತಾಡುವಾಗ ಅವ್ರು ಹೇಳ್ತಿದ್ರು, 4 ಗಂಟೆಗೆ ನಾನು ಫ್ರೆಶ್ ಮೀನನ್ನು 10 ಗಂಟೆಗೆ ತರ್ತೇನೆ ಮಾರ್ಕೆಟಿಗೆ ಅಂತ. ಖಂಡಿತ ನಾವು ಕೂಡ ಅವ್ರ ಹತ್ರನೇ ಮೀನನ್ನು ತೆಗೆದುಕೊಳ್ತಿದ್ದೀವಿ. ಈಗ ಹೈಟೆಕ್ ಮೀನುಗಾರ ಮಹಿಳಾ ಮಾರ್ಕೆಟ್ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಉಡುಪಿಯಲ್ಲಿ ರೂಪುಗೊಂಡಿದೆ ಅಂತ ಶಾಸಕರು ಹೇಳಿದರು. ಮಹಿಳೆಯರು ಕೂಡ ಈಗ ಒಂದು ತೂಕದ ಮಷೀನನ್ನು ಇಟ್ಕೊಂಡು ಸಹ ಮೀನನ್ನು ಹೊರಗಡೆ ಹೇಗೆ ಮಾಡ್ತಾರೆ ಆ ಥರ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಖಂಡಿತ ಮಹಿಳೆಯರ ಈ ಸೊಸೈಟಿ ಉಡುಪಿ ಜಿಲ್ಲೆಯಾದ್ಯಂತ ಬರಲಿ. ಸರ್ಕಾರದಿಂದ ಕೂಡ ಬೇಕಾಗುವಂಥ ಸಹಕಾರ ಸರ್ಕಾರದಿಂದ ಸಿಗಲಿ. ಶೂನ್ಯ ಬಡ್ಡಿಯಲ್ಲಿ ಸಾಲ ಇರ್ಬೋದು, ಬೇರೆ ಬೇರೆ ಭರವಸೆಗಳನ್ನ ಸರ್ಕಾರ ಮಾಡಲಿ. ಈ ನಿಟ್ಟಿನಲ್ಲಿ ಶಾಸಕರು ಮತ್ತು ನಾನು ಅದಕ್ಕೆ ಬೇಕಾದ ಸಹಾಯವನ್ನು ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬೇಬಕ್ಕ ಸುಮಾರು 15 ವರ್ಷದಿಂದ ಅವರೇ ಈ ಸಂಘವನ್ನು ಮುನ್ನಡೆಸ್ತಿದ್ದಾರೆ, ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಖಂಡಿತ ನಿಮ್ಮೆಲ್ಲರ ಸಹಕಾರ ಇರಲಿ. ಮೀನುಗಾರ ಮಹಿಳೆಯರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ನಿಮ್ಮ ಉದ್ಯೋಗದಲ್ಲಿ ತೊಡ್ಕೊಳ್ಳಿ. ಯಾಕಂದರೆ ನಿಮಗೊಂದಿದು ಟೈಮ್ ಪಾಸ್ ಆಗ್ತದೆ. ಯಾಕಂದರೆ ಮುಂದಿನ ನಿಮ್ಮ ಮಕ್ಕಳಂತೂ ಈ ಮೀನುಗಾರ ಮಹಿಳೆಯರಾಗಿ ಬರೋದಿಲ್ಲ. ಅವರು ಈ ಮುಂಡಕ್ಕೆ ಬಂದರೆ ಸ್ಮೆಲ್ ಬರ್ತದೆ ಅಂತ ಹೇಳ್ತಾರೆ ಅವರು. ಆ ನಿಟ್ಟಿನಲ್ಲಿ ನೀವು ಏನು ಉದ್ಯೋಗ ಮಾಡ್ತಾ ಇದ್ದೀರಿ ಇದನ್ನು ಮಾತ್ರ ನೀವು ಎಲ್ಲಿವರೆಗೆ ನಿಮ್ಮ ಆಯುಷ್ಯ ದೇವರು ಕೊಡ್ತಾನೆ ಅಲ್ಲಿವರೆಗೆ ಇದನ್ನು ಮುಂದುವರಿಸಿರಿ. ನಮ್ಮ ಮಹಿಳೆಯರ ಒಂದು ಶಕ್ತಿ ಬರ್ತದೆ ನಿಮಗೆ ಅದರಿಂದ. ಇವತ್ತು 78 ಇರ್ಬೋದು, 68 ಇರ್ಬೋದು, ಆ ಮಹಿಳೆಯರಿಗೆ ನಾವು ಇವತ್ತು ಸನ್ಮಾನವನ್ನು ಮಾಡಿದ್ದೇವೆ, ಖುಷಿ ಅನ್ನಿಸ್ತದೆ. ಆ ನಿಟ್ಟಿನಲ್ಲಿ ನಿಮ್ಮ ಏನು ಒಂದು ಈ ಮೀನುಗಾರಿಕೆ ಇದೆ ಮಾರಾಟ, ಆ ನಿಟ್ಟಿನಲ್ಲಿ ನೀವು ಮುಂದುವರಿಯಿರಿ. ನಿಮಗೆ ಬೇಕಾದಂಥ ಸಹಕಾರವನ್ನು ನಾವು ಕೊಡ್ತೀವಿ, ಶಾಸಕರು ನಾವು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲ ದೈವದೇವರುಗಳು ಆಯುಷ್ಯವನ್ನು ನೀಡಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ.
ಖಂಡಿತವಾಗಿಯೂ ಕೂಡ ತಮ್ಮ ಸಹಕಾರ ಪ್ರಶಸ್ತಿ ಪುರಸ್ಕಾರಗಳನ್ನ ಮುಡಿಗೇರಿಸಿಕೊಂಡಿದೆ. BBH ಸಾಲಿಯನ್ ಇವರ ನೇತೃತ್ವದ ಮೂಲಕ ವಿಜಯ ಕರ್ನಾಟಕ ಪತ್ರಿಕೆ ನೀಡುವಂತಹ ಅತ್ಯುತ್ತಮ ಸಾಧಕ ಪ್ರಶಸ್ತಿ, ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವತಿಯಿಂದ ರೈತ ಮಹಿಳಾ ಪ್ರಶಸ್ತಿ ಕೂಡ ನಮ್ಮ ಈ ಸಂಸ್ಥೆಗೆ ದೊರೆತಿದೆ. ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ D ವೀರೇಂದ್ರ ಹೆಗ್ಡೆ, ಕೃಷಿ ಸಚಿವ BC ಪಾಟೀಲ್ ಅವರು ಭಾಗವಹಿಸಿದ್ರು. ಮಣಿಪಾಲ ಮಾಹೆ ವತಿಯಿಂದ ಗೌರವ, ಉಡುಪಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಕಡೆಯಿಂದ ಗೌರವ, ಬೆಂಗಳೂರು ಮೀನು ಮಾರಾಟ ಫೆಡರೇಷನ್ ವತಿಯಿಂದ ಗೌರವ, ಉಡುಪಿ ಪವರ್ ಸಂಸ್ಥೆಯಿಂದ ಗೌರವ, ಉಡುಪಿ ಭೀಮಾ ಜುವೆಲರ್ಸ್ ಸಂಸ್ಥೆಯಿಂದ ಗೌರವ, ಜೋಲ್ಸ್ ಅಲುಕಾ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳಿಂದ ನಬಿ ಸಂಸ್ಥೆಯನ್ನ ಗೌರವಿಸಿಕೊಂಡಿದೆ. ಹಲವಾರು ಕಾರ್ಯಕ್ರಮಗಳನ್ನ ನೀಡುವ ಮೂಲಕ ನಮ್ಮ ಸಂಸ್ಥೆ ಮುನ್ನಡೆಸ್ತಾ ಇರುವಂಥದ್ದು ಹೆಮ್ಮೆಯ ವಿಷಯ. ಇಂದು ನಮ್ಮೆಲ್ಲರನ್ನ ಕೂಡ ಒಗ್ಗೂಡಿಸಿಕೊಂಡು ಈ ಸಂಸ್ಥೆಯನ್ನ ಯಶಸ್ವಿ ಮಟ್ಟದಲ್ಲಿ ಮುನ್ನಡೆಸ್ತಾ ಇದ್ದಾರೆ. BBH ಸಾಲಿಯನ್ ಅವರು ತಮ್ಮ ಜೀವನದ ಕಷ್ಟದ ಜೊತೆಗೆ ಎಲ್ಲ ಮಹಿಳೆಯರನ್ನ ಒಗ್ಗೂಡಿಸಿಕೊಂಡು ಅವರ ಜೊತೆಗೆ ನಿಂತು ಮಹಿಳೆಯರು ಎದುರಿಸುತ್ತಿರುವಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನ ನಡೆಸ್ತಾ ಬಂದಿದ್ದಾರೆ. ಅಕ್ಕಗಿಸುವ ನಿಟ್ಟಿನಲ್ಲಿ ಹೋರಾಟವನ್ನ ನಡೆಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗಮನ ಸೆಳೆಯುವ ರಾಜ್ಯದ ಸಂಘಟನೆಯ ಮೂಲಕ ಒಗ್ಗೂಡಿಸಿಕೊಂಡಿರುವಂತಹ ಇವರ ನಾರಿ ಶಕ್ತಿ ಈ ಸಂಸ್ಥೆಯನ್ನ 15 ವರ್ಷ ಯಶಸ್ವಿಯಾಗಿ ಪೂರೈಸಿರುವಂತಹ ನಾಲ್ವರನ್ನ ಕೂಡ ಒಂದು ಗಟ್ಟಿಯಾದಂತಹ ಚಪ್ಪಾಳೆಯಿಂದ ನಾವೆಲ್ಲರೂ ಕೂಡ ಅಭಿನಂದಿಸಿಕೊಳ್ಳುವ. ಶ್ರೀ ದೇವರ ಅನುಗ್ರಹದಿಂದ ಇನ್ನಷ್ಟು ಈ ಸಂಸ್ಥೆಯನ್ನ ಮುನ್ನಡೆಸುವಲ್ಲಿ ದೇವರು ಶಕ್ತಿಯನ್ನ ನೀಡಲಿ ಎಂಬ ಆಶಯದ ಜೊತೆಗೆ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದಾನೆ. ಅದೇ ರೀತಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಸರ್ ಅವರಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನ ಅರ್ಪಿಸಿಕೊಳ್ತಾ ಇದ್ದಾನೆ. ಭೋಗವೀರ ಕುಲರತ್ನರಾಗಿ ಮೀನುಗಾರರ ಸಮಸ್ಯೆಗಳ ಜೊತೆ ನಿಲ್ಲುವಂತಹ ಜೀವ ಯಾವತ್ತಿದ್ರೂ ಕೂಡ ನಮ್ಮ ನಾಡೋಜ ಡಾಕ್ಟರ್ ಜಿ ಶಂಕರ್ ಸರ್ ಅವರು. ಸರ್ ತಮಗೆ ತುಂಬು ಹೃದಯದ ವಂದನೆಗಳನ್ನ ಅರ್ಪಿಸಿಕೊಳ್ತಾ ಇದ್ದಾನೆ. ಉದಯಹಟ್ಟಿ ಅಂಗಡಿಗೂ ಕೂಡ ಗೌರವದ ಸ್ಮರಣೆ. ಮೀನುಗಾರರ ವೃಂದದ 15ನೇ ವರ್ಷದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು, ಮಹಿಳಾ ಮೀನುಗಾರರ ಸಂಘದ ಅಧ್ಯಕ್ಷರಾದ ಬೇಬಿ ಸಾಲಿಯನ್ರವರೇ, ಈ ಒಂದು ಸಂಘದ ಬೆನ್ನೆಲುಬು, ಈ ಒಂದು ಸಂಘದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸದಾ ತೊಡಗಿಸಿಕೊಂಡಂಥ ನಮ್ಮೆಲ್ಲರ ಆತ್ಮೀಯರು, ಈ ಒಂದು ಕ್ಷೇತ್ರದ ಶಾಸಕರಾದ ಯಶ್ಪಾಲ್ ಸುವರ್ಣರವರೇ, ವೇದಿಕೆಯಲ್ಲಿರುವಂಥ ಆನಂದ್ ಪಿ ಸುವರ್ಣರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮಾತೆಯರೇ, ಅಕ್ಕ ತಂಗಿಯರೇ, ಖಂಡಿತವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ಈಗಾಗಲೇ ಎಲ್ಲರೂ ಹೇಳಿದಾಗೆ 60ರಿಂದ 75 ವರ್ಷದವರೆಗೆ ತಾವು ದುಡಿದು ತಮ್ಮ ಮಕ್ಕಳನ್ನಿರ್ಬೋದು ಮೊಮ್ಮಕ್ಕಳನ್ನಿರ್ಬೋದು ನಮ್ಮ ಸಂಸಾರವನ್ನು ನಡೆಸಿದಂಥ ಈ ಮಾತೆಯರಿಗೆ ತಾವೆಲ್ಲರೂ ಇವತ್ತು ಸನ್ಮಾನವನ್ನು ಮಾಡಿದ್ದೀರಿ. ಖಂಡಿತ ಒಂದು ಕಾಲ ಇತ್ತು, ನಾವು ಸಹ ಅದನ್ನು ಅನುಭವಿಸಿದವರು. ತಾಯಿ ಇರ್ಬೋದು, ನಮ್ಮ ಅಜ್ಜಿಯವರಿರ್ಬೋದು, ಮುಂಚೆ ಇಲ್ಲಿ ನೀವೆಲ್ಲ ಮೀನು ಮಾರುಕಟ್ಟೆಗೆ ಹೋಗಿ ಮೀನು ಮಾರ್ತಿದ್ದೀರಿ. ಆದರೆ ನಮ್ಮ ಬೆಳ್ಳಂಪಳ್ಳಿ ಇರ್ಬೋದು, ಆಚೆ ಕಡೆ ಎಲ್ಲ ಒಂದೊಂದು ಮನೆಯವರಿಗೆ ಒಂದೊಂದು ಕೇಕ್ ಅಂತೇಳಿತ್ತು. ಕೇಕ್ ಅಂತ ಹೇಳ್ತಾಯಿದ್ರು. ಯಾಕಂದರೆ ಅಜೆಕಾರ್, ಮುನಿಯಾಲ್, ದೊಂಡರಂಗಡಿ ಅಲ್ಲೆಲ್ಲ ಮೀನನ್ನು ಇಲ್ಲಿಂದ ತಗೊಂಡು ಹೋಗ್ತಿದ್ರು. ಯಾಕಂದರೆ ಆ ಸಮಯದಲ್ಲಿ ಬಸ್ಸಿನ ವ್ಯವಸ್ಥೆ ಎಲ್ಲ ಇರಲಿಲ್ಲ. ನಾವು ಸಹ ಮಲ್ಪೆಯಿಂದ ಮೀನನ್ನು ಹಿಡ್ಕೊಂಡು ನಡ್ಕೊಂಡೇ ನಮ್ಮ ಊರುವರೆಗೆ ಹೋಗಿ ಅಲ್ಲಿಂದ ಊರಲ್ಲಿ ರಾತ್ರಿ ಉಪ್ಪೆಲ್ಲ ಹಾಕಿ ಅದನ್ನಿಟ್ಟು ಮರುದಿವಸ ಬೆಳಿಗ್ಗೆ ಅದನ್ನು ಸಾಧಾರಣ 3 ಗಂಟೆಗೆ ನಮ್ಮನ್ನೆಲ್ಲ ಎಬ್ಬಿಸಿ ಸಾಧಾರಣ 1 ಮೈಲು 2 ಮೈಲ್ವರೆಗೆ ನಾವು ಸಹ ಹೊತ್ತುಕೊಂಡು ಹೋಗಿ ಅಲ್ಲಿಂದ ಅವರಿಗೆ ಅವರ ತಲೆಗಿಟ್ಟು ಅಲ್ಲಿಂದ ವಾಪಸ್ ಬರ್ತಾ ಇದ್ದೆವು. ಖಂಡಿತ ಆ ತಾಯಿಯಂದಿರ ಆ ಒಂದು ದುಡಿಮೆ ಖಂಡಿತ ನಾವೆಲ್ಲರೂ ಎಣಿಸ್ಕೊಳ್ಬೇಕಾಗ್ತದೆ. ಈಗಿನ ಈ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಹೈಟೆಕ್ ಮೀನು ಮಾರುಕಟ್ಟೆ ಇರ್ಬೋದು, ಬೇರೆ ಬೇರೆ ವ್ಯವಸ್ಥಿತ ರೀತಿ ಬರಬೇಕಾದ್ರೆ ಖಂಡಿತ ಈ ಒಂದು ಸಂಘಟನೆಯ ಬೇಬಕ್ಕ ಮತ್ತು ಅವರೊಟ್ಟಿಗಿದ್ದಂಥ ಎಲ್ಲ ಸದಸ್ಯರ ಒಂದು ಪರಿಶ್ರಮ ಅಂತ ಹೇಳ್ತೇನೆ. ಯಾಕಂದರೆ ಎಲ್ಲಿಯೂ ನಮಗೆ ಮೀನು ಮಾರುಕಟ್ಟೆ ಇರಲಿಲ್ಲ.
ಎಲ್ಲ ಕಡೆಗಳಲ್ಲಿ ರಸ್ತೆ ಬದಿಯಲ್ಲಿ ಇರ್ಬೋದು, ಸಂತೆ ಮಾರುಕಟ್ಟೆಯಲ್ಲಿ ಇರ್ಬೋದು, ಅಲ್ಲೆಲ್ಲ ಕೂತ್ಕೊಂಡು ಮೀನು ಮಾರಿ ತಮ್ಮ ಸಂಸಾರವನ್ನು, ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು, ಅವರೆಲ್ಲ ಕುಟುಂಬಕ್ಕೆ ಸಾಕ್ಷಿಯಾದಂಥ ಮಾತೆಯವರಿಗೆ ಎಲ್ರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಂಸ್ಥೆ ಹೀಗೆ ಮುಂದುವರಿಯಲಿ, ಎಲ್ಲ ಮಾತೆಯರಿಗೆ ಸದಾ ಬೆನ್ನೆಲುಬಾಗಲಿ. ಯಾಕಂದರೆ ಯಾವಾಗಲೂ ಕೇಳ್ತಾರೆ, ಈಗ ಬೇರೆ ಬೇರೆ ಕಡೆಯವರು ಸೈಕಲ್ ಇರ್ಬೋದು, ಬೇರೆ ಬೇರೆ ಮೋಟ್ರ್ ಬೈಕ್ ಇರ್ಬೋದು, ಬೇರೆ ಬೇರೆ ವಾಹನದಲ್ಲಿ ಮನೆಗೆ ಮೀನು ಕೊಡುವ ಈ ಸಂದರ್ಭದಲ್ಲಿಯೂ ತಾವು ಮೀನು ಮಾರುಕಟ್ಟೆಯಲ್ಲಿ ಕುಳಿತು ಮೀನು ಮಾರಿ ತಮ್ಮ ಸಂಸಾರವನ್ನು ನಡೆಸುತ್ತಿದ್ದೀರಿ. ಖಂಡಿತ ಆ ತಾಯಿ ಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಆರೋಗ್ಯವನ್ನು ಕೊಡಲಿ. ಖಂಡಿತ ಆರೋಗ್ಯವಿದ್ದರೆ ಮಾತ್ರ ನಿಮ್ಮೆಲ್ಲರ ಈ ಒಂದು ಕಸುಬು ಮುಂದೆ ಹೋಗಲಿಕ್ಕೆ ಸಾಧ್ಯ. ನಿಮಗೆಲ್ರಿಗೂ ನಮ್ಮಂಥ ಶಾಸಕರ ಮತ್ತು ಜಿ.ಶಂಕರ್ ಅವರ ಸಹಾಯ ಹಸ್ತ ಇರಲಿ ಅಂತ ಆಶಿಸುತ್ತಾ, ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ನಿಮ್ಮೆಲ್ಲರ ಪಾಲು ಖಂಡಿತ ಇದೆ. ಯಾಕಂದರೆ ತಾಯಿಯ ಯಾವಾಗಲೂ ನಮ್ಮ ಮಾತೆಯರು ಮಹಾಲಕ್ಷ್ಮಿ ದೇವರ ಭಕ್ತರು, ಯಾಕಂದರೆ ನಾವೆಲ್ಲರೂ ದೇವರ ಭಕ್ತರು. ಆದ್ದರಿಂದ ಪ್ರತಿಯೊಂದು ದಸರಾದಲ್ಲಿಯೂ ನಿಮ್ಮ ಸೇವೆ ಅಗಣ್ಯ, ಯಾಕಂದರೆ ಅದನ್ನೆಲ್ಲ ನಾವು ಮರೆಯುವಂತಿಲ್ಲ. ಖಂಡಿತ ಈ ಒಂದು ಸಂಸ್ಥೆಗೆ ಎಲ್ಲ ತಾಯಿಯಂದಿರಿಗೆ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಅಭಾರಿಯಾಗಿದೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಆ ತಾಯಿ ಆರೋಗ್ಯವನ್ನು ಕೊಡಲಿ ಅಂತ ಆಶಿಸುತ್ತಾ ಅವಕಾಶಕ್ಕೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಶ್ರೀಯುತ ಜಿಲ್ಲಾ ಮಹಾಲಕ್ಷ್ಮಿ ಅಮ್ಮನ ಸನ್ನಿಧಾನದಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮದ ರೂವಾರಿತನವನ್ನು ವಹಿಸಿಕೊಂಡು ಅದನ್ನು ಜವಾಬ್ದಾರಿಯಿಂದ ನಿರ್ವಹಿಸುವಂತಹ ಶ್ರೀಯುತ ಜೈಸಿ ಕೋಟ್ಯನವರಿಗೆ ವಂದನೆಗಳನ್ನು ಅರ್ಪಿಸಿಕೊಳ್ತಾ ಇದ್ದಾನೆ. ಸಮಸ್ತ ಮೊಗವೀರರ ಮೀನುಗಾರರ ಕುಲದೇವರಾದಂಥ ಬೆಣ್ಣೆಕುದ್ರು ಕುಲಮಾಸ್ರಿ ಅಮ್ಮ, ಉಚ್ಚಿಲ ಮಹಾಲಕ್ಷ್ಮಿ, ಬಗ್ವಾಡಿ ಮಹಿಷಮರ್ದಿನಿ, ಊರ್ವ ಮಾರಿಯಮ್ಮ ದೇವರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಈ ಹಸಿಮೀನು ಮಾರಾಟಗಾರ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಬೇಬಿ ಎಚ್ ಸಾಲ್ಯನ್ರವರೇ, ನಮ್ಮ ಉಡುಪಿಯ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಯಶ್ಪಾಲ್ ಸುವರ್ಣರವರೇ, ಉದ್ಯಮಿಗಳಾದಂಥ ಕೊಡುಗೈದಾನಿಗಳಾದಂಥ ಸನ್ಮಾನ್ಯ ಆನಂದ ಪಿ ಸುವರ್ಣರವರೇ, ಅದೇ ರೀತಿ ಸಹಕಾರ ರತ್ನ ಪ್ರಶಸ್ತಿಗಳನ್ನು ಪಡೆದಿರತಕ್ಕಂಥ ನಾಗರಾಜ್ ಸುವರ್ಣರವರೇ, ಕುಂದರ್ರವರೇ, ನಮ್ಮ ಈ ಸಂಘದ ಸಲಹೆಗಾರರಾದಂಥ ಸುರೇಶ್ ಪಿ ಕುಂದರ್ ಅವರೇ, ಹರೀಶ್ ಕರ್ಕೇರ್ರವರೇ, ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಸುಸೂತ್ರವಾಗಿ ನೆರವೇರಿಸುತ್ತಿರುವಂಥ ಪ್ರಕಾಶ್ ವರ್ಣ ಕಟ್ಪಾಡಿಯವರೇ, ಎಲ್ಲ ಸಂಘದ ಪದಾಧಿಕಾರಿಗಳೇ, ನೆರೆದಿರ್ತಕ್ಕಂಥ ಎಲ್ಲ ಮೀನುಗಾರ ತಾಯಂದಿರೇ, ದಣಿದಾಗ ನೀರು ಕೊಟ್ಟ ಮನೆಯನ್ನು ಮರೆಯಬಾರ್ದಂತೆ, ಅದೇ ರೀತಿ ಒಬ್ಬ ಸಮಸ್ಯೆಯಲ್ಲಿದ್ದಾಗ ಅವನ ನೋವಿಗೆ ನಾವು ಕಾರಣರಾಗಬಾರದಂತೆ. ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಇವತ್ತು ಈ ಒಂದು ವೇದಿಕೆಯಲ್ಲಿ ನಾನು ನಿಂತು ನಿಮ್ಮ ಮುಂದೆ ಮಾತಾಡಬೇಕಾದ್ರೆ ನನಗೊಂದು ಅಲ್ಪ ಸ್ವಲ್ಪ ಅಕ್ಷರ ಜ್ಞಾನ ಕಲಿಸಿದ್ದು ಇದೇ ನಿಮ್ಮಾಗೆ ಮಣಬಾರದ ಬುಟ್ಟಿಯನ್ನು ತಲೆಯಲ್ಲಿ ಹೊತ್ತು ನನ್ನ ತಾಯಿ, ನನ್ನ ಚಿಕ್ಕಮ್ಮನವರು ಅದರಲ್ಲಿ ಅಲ್ಪ ಸ್ವಲ್ಪ ದುಡಿಮೆಯ ಹಣದಿಂದ ನಮ್ಮ ವಿದ್ಯಾಭ್ಯಾಸಕ್ಕೆ ವ್ಯಯ ಮಾಡಿ ನಮ್ಮನ್ನು ಸಾಕಿ ಸಲಹಿದಂಥ ಇದೇ ನಿಮ್ಮ ಕಾಯಕ. ಹಾಗಾಗಿ ಯಾವತ್ತಿಗೂ ನಾವು ಈ ಒಂದು ಮೀನುಗಾರ ಮಹಿಳೆಯರ ಹಿಂದೆ ನಾವು ಇದ್ದೇವೆ ಅನ್ನುವ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಿನ ಹಾಗೆ ಆ ಕಾಲದಲ್ಲಿ ಹೈಟೆಕ್ ಮೀನು ಮಾರುಕಟ್ಟೆ ಇರಲಿಲ್ಲ, ಸುಸಜ್ಜಿತವಾದ ವಾಹನಗಳಲ್ಲಿ ಹೋಗುವಾಗಂಥ ಅವಕಾಶಗಳಿರಲಿಲ್ಲ. ಮಲ್ಪೆಯಿಂದ ಮಾರುಕಟ್ಟೆ ತನಕ
ಆ ಮಣಬಾರದ ಬುಟ್ಟಿಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಮೀನು ಮಾರುಕಟ್ಟೆಗೆ ಹೋಗಿ ಬಿಸಿಲಾಗಲಿ ಮಳೆಯಾಗಲಿ ಚಳಿಯಾಗಲಿ ಏನೇ ಆದರೂ ಕೂಡ ಅದನ್ನು ಎದುರಿಸಿಕೊಂಡು ನಮ್ಮ ಮಹಿಳೆಯರು ಜೀವನವನ್ನು ಸಾಗಿಸಿದ್ದುದನ್ನು ನಾವು ಕಂಡಿದ್ದೇವೆ. ಆದರೆ ಕಾರವಾರದಿಂದ ಉಳ್ಳಾಳದಿಂದ ಕಾರವಾರ ತನಕ ಸುಮಾರು 30,000 ಅಧಿಕ ಸಂಖ್ಯೆಯಲ್ಲಿರುವ ಈ ಭಾಗದ ಮೀನುಗಾರರು ಯಾವುದೇ ಸಮಾಜದ ಕುಲಕಸುಬುಗಳು ಆಯಾಯ ಸಮಾಜದ ಪುರುಷ ಪ್ರಧಾನ ಕಸುಬಾಗಿದ್ದರೆ ಈ ಮೀನುಗಾರಿಕೆ ಕುಲಕಸುಬು ಪುರುಷ ಪ್ರಯತ್ನಕ್ಕೆ ಪೂರಕವಾಗಿ ಮಹಿಳಾ ಸಾಮರ್ಥ್ಯವು ಸಾಥಿಯನ್ನು ನೀಡುತ್ತದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಪುರುಷರು ಸಮುದ್ರದಿಂದ ಹಿಡಿದು ತಂದ ಮೀನನ್ನು ಅವುಗಳ ತಾಜಾತನ ಕಳೆಯುವ ಮೊದಲೇ ಮಾರುಕಟ್ಟೆಗಳಿಗೆ ಕೊಂಡೊಯ್ದು ಆರೋಗ್ಯಕರ ಹಸಿಮೀನನ್ನು ಒದಗಿಸುವ ಈ ಶ್ರಮಜೀವಿ ಮಹಿಳೆಯರ ಜೀವನ ಕೂಡ ಬಹಳ ದುಸ್ತರವಾಗಿದೆ. ಶತಮಾನಗಳಿಂದಲೂ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಹೊರೆಯಾಗದೆ ಸ್ವಾವಲಂಬಿ ಜೀವನ ನಡೆಸುತ್ತಿರುವುದು ಈ ಮೀನುಗಾರ ಮಹಿಳೆಯರ ಹಿಂದುಳಿದ ಮೀನುಗಾರ ಮಹಿಳೆಯರ ಏಳಿಗೆಗಾಗಿ ಎಲ್ಲರೂ ಒಗ್ಗಟ್ಟಾದರೆ, ಮಹಿಳೆಯರ ಹಿತಾಸಕ್ತಿಗಾಗಿ ಶ್ರಮಿಸಿದರೆ, ಸಂವಿಧಾನಬದ್ಧವಾದಂಥ ಹಕ್ಕುಗಳ ಪ್ರತಿಪಾದನೆಗಾಗಿ ಸಂಘಟಿತ ಹೋರಾಟ ನಡೆಸಿದರೆ ಎಂತಹ ಸವಾಲಿಗೂ ಸಡ್ಡು ಹೊಡೆದು ಬಹುದು ಎಂಬ ನಂಬಿಕೆಯಿಂದ ಸುಮಾರು 15 ವರ್ಷಗಳ ಹಿಂದೆ ಈ ಸಂಘಟನೆಯನ್ನು ನಾವು ಪಂಚ ವ್ಯಕ್ತಿಗಳು ಯಶ್ಪಾಲ್ ಸುವರ್ಣರು, ಸುರೇಶ್ ಬಿ ಕುಂದರ್ರವರು, ನಾರಾಯಣ್ ಪಿ ಕುಂದರ್ರವರು, ಹರೀಶ್ ಕರ್ಕೇರ್ರವರು, ಪ್ರಕಾಶ್ ಸುವರ್ಣ ಕಡ್ಪಾಡಿಯವರು, ಅದೇ ರೀತಿ ನಾನು ಕೂಡ ಅವರೊಟ್ಟಿಗೆ ಸೇರಿಕೊಂಡು ಈ ಮಹಿಳೆಯರಿಗೆ ಒಂದು ಸಂಘಟನೆ ಅಗತ್ಯ ಇದೆ. ಅಸಂಘಟಿತ ಮಹಿಳೆಯರನ್ನು ಸಂಘಟಿಸಿ ಅವರ ಆಗು ಹೋಗುಗಳ ಬಗ್ಗೆ, ಅವರಿಗೆ ಸಿಗುವಂಥ ಸರಕಾರಿ ಸವಲತ್ತುಗಳ ಬಗ್ಗೆ ನಾವು ಏನಾದರೂ ಧ್ವನಿ ಎತ್ತಬೇಕನ್ನುವ ನೆಲೆಯಲ್ಲಿ ಈ ಸಂಸ್ಥೆಯ ಸ್ಥಾಪನೆಗೆ ಕಾರಣೀಭೂತರಾಗಿದ್ದೇವೆ. ಹೀಗಿರುವಾಗ ಈ ಸಂಘಟನೆಯ ಚುಕ್ಕಾಣಿ ಹಿಡಿಯೋರು ಯಾರು ಎಂದು ನಾವು ಆಲೋಚನೆ ಮಾಡಿದಾಗ ಸುರೇಶ್ ಬಿ ಕುಂದರ್ರವರು ನಮ್ಮ ಎಲ್ಲರನ್ನು 5 ಜನರನ್ನು ಕೂಡ ಉಡುಪಿ ಮಾರುಕಟ್ಟೆಗೆ ಕರ್ಕೊಂಡು ಹೋದರು. ಆ ಮಾರುಕಟ್ಟೆಯಲ್ಲಿ ಸಂಘಟನೆಗೆ ಪ್ರಸ್ತಾಪ ಎಬ್ಬಿಸಿದಾಗ ಅವರು ಯಾರೂ ಒಪ್ಪಿಕೊಳ್ಳಿಕ್ಕೆ ತಯಾರಿರಲಿಲ್ಲ. ಸಂಘನ ಬೊಕದಾರಣ, ಸಂಘದ ನುಪ್ಪುಗೊರ್ಪಣ ಅಂತ ಕೇಳ್ತಿದ್ರು ಫಸ್ಟ್. ಆದರೆ ಆ ಸಂಘಟನೆಯ ಪ್ರಾಮುಖ್ಯತೆಯ ಬಗ್ಗೆ ಸವಿವರವಾಗಿ ನಾವು ಅವರಿಗೆ ತಿಳಿಸಿದಾಗ ನಮಗೆ ಅಲ್ಲಿ ಅವರ ಸಂಘಟನೆಯ ಚುಕ್ಕಾಣಿ ಹಿಡಿಲಿಕ್ಕೆ ಒಂದು ವ್ಯಕ್ತಿ ಕಂಡು ಬಂದದ್ದು ಶ್ರೀಮತಿ ಬೇಬಿ ಎಚ್ ಸಾಲಿಯಂತವರು. ಅವರ ಮುಖಾಂತರ ಸುಮಾರು 153 ಪೂರ್ವಭಾವಿ ಸಭೆಗಳನ್ನು ಅಲ್ಲಲ್ಲಿ ಮಾರುಕಟ್ಟೆಗಳೆಲ್ಲ ನಡೆಸಿ ಎಲ್ಲರಿಗೂ ಈ ಸಂಘಟನೆಯ ಪ್ರಾಮುಖ್ಯತೆಯ ಬಗ್ಗೆ ಸವಿವರವಾಗಿ ಅವರಿಗೆ ತಿಳಿಸಿ ಹೇಳಿದಾಗ, ಹೌದು ನಮಗೆ ಸಂಘಟನೆ ಅಗತ್ಯ ಇದೆ, ನೀವು ನಮಗೆ ಸಲಹೆಗೆ ಬರುವುದಾದರೆ ನಾವು ಸಂಘಟನೆ ಮಾಡ್ತೇವೆ ಅನ್ನುವ ಮಾತನ್ನು ಬೇಬಿ ಎಚ್ ಸಾಲಿಯಂತ್ರವರು ಹೇಳಿದರು. ಆ ಮೂಲಕ ಪ್ರಥಮವಾಗಿ ಅವರಿಗೆ ಸಂಘಟನೆ ಬಗ್ಗೆ ತಿಳಿದಿರುವುದಿಲ್ಲ, ಅದರ ಏನು ಡಾಕ್ಯುಮೆಂಟನ್ನು ತಯಾರು ಮಾಡಬೇಕನ್ನೋ ಬಗ್ಗೆ ಮಹಿಳೆಯರಿಗೆ ಗೊತ್ತಿರಲಿಲ್ಲ ಪಾಪ. ಹಾಗಾಗಿ ನಾವು 5-6 ಜನ ಕೂಡ ಒಪ್ಪಿಕೊಂಡು 1 ವರ್ಷದ ಮಟ್ಟಿಗೆ ಅವರನ್ನು ಮುನ್ನಡೆಸಿಕೊಂಡು ಹೋಗುವ ಮತ್ತು ಅವರಲ್ಲಿಯೇ ಕಾರ್ಯಕಾರಿ ಸಮಿತಿಗಳನ್ನು ರಚನೆ ಮಾಡಿ ನಾವು ಬೆನ್ನೆಲುಬಾಗಿ ನಿಲ್ಲುವ ಅನ್ನೋ ಒಂದು ಮಾತಿಗೆ ನಾವೆಲ್ಲರೂ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಬೇಬಿ ಎಚ್ ಸಾಲಿಯಂತವರ ಬಗ್ಗೆ 2 ಮಾತನ್ನು ಹೇಳಲೇಬೇಕಾಗ್ತದೆ. ಅವರು ಸಂಘಟನೆಗೋಸ್ಕರ ಬಹಳಷ್ಟು ಅವರ ಸಮಯವನ್ನು ವ್ಯಯ ಮಾಡಿದ್ದಾರೆ. ಅವರ ಕೈಯಿಂದ ಸ್ವಲ್ಪ ಹಣವನ್ನು ತ್ಯಾಗ ಮಾಡಿದ್ದಾರೆ. ಮಾತ್ರವಲ್ಲದೆ ಏನಾದರೂ ಈ ನಮ್ಮ ಮಾರುಕಟ್ಟೆ ಏನಾದರೂ ಒಂದು ಡಿಸ್ಪ್ಯೂಟ್ ಆದರೂ ಕೂಡ ಸಮಸ್ಯೆಗಳು ಕಂಡು ಬಂದಲ್ಲಿ ಅವರ ಸಮಯವನ್ನು ಅದಕ್ಕೆ ವ್ಯರ್ಥ ಮಾಡಿ ನಮ್ಮೊಂದಿಗೆ
ಆ ಒಂದು ಶಾಶ್ವತವಾಗಿ ಅವರ ಒಂದು ಏನು ತೀರ್ಮಾನ ಮಾಡುವುದುಂಟು ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿ ಅವರಿಗೆ ಸಾಂತ್ವನ ಹೇಳಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸದಲ್ಲಿ ಬೇಬಿ ಸೈಲೆಂಟ್ ಅವರ ಬಹಳಷ್ಟು ಮುತುವರ್ಜಿ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಅದೇ ರೀತಿ ಈ ಒಂದು ಸಂಘಟನೆ ಇನ್ನು ಮುಂದಕ್ಕೆ ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಯುವ ಪೀಳಿಗೆಯಲ್ಲಿದ್ದೆ. ಈಗಾಗಲೇ ವಿದ್ಯಾವಂತ ಯುವತಿಯರು ಒಂದು ಕಾಲದಲ್ಲಿ ಮೀನು ಮಾರುವುದಂದರೆ ಕೀಳರಿಮೆ ಇದ್ದಂಥ ವಿದ್ಯಾವಂತ ಯುವತಿಯರೀಗ ಆ ಮೀನು ಮಾರುವಂಥ ಕಾಯಕಕ್ಕೆ ಕೈ ಜೋಡಿಸ್ತಿರೋದು ನಿಜವಾದ ಸ್ವಾಗತಾರ್ಹವಾದಂಥ ವಿಚಾರ, ಸಂತೋಷವಾದಂಥ ವಿಚಾರ. ಹೆಚ್ಚಿನ ಮಾರುಕಟ್ಟೆಗಳಲ್ಲಿ ಈಗ ಯುವತಿಯರು ಬರ್ತಾ ಇದ್ದಾರೆ. ಇನ್ನು ಮುಂದೆ ಈ ಸಂಘಟನೆಯನ್ನು ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮದಾಗಿದೆ. ಹಾಗಾಗಿ ಎಲ್ಲ ಮಾರುಕಟ್ಟೆಗಳಲ್ಲಿ ಈಗ ನಿಮ್ಮ ಸಂಘಟನೆ ಆದ ನಂತರ ಬಹಳಷ್ಟು ಶಿಸ್ತುಬದ್ಧವಾಗಿ ವರ್ತನೆ ನಡೀತಾ ಇದೆ. ಬಹಳಷ್ಟು ಕಡೆ ಶುಚಿತ್ವದ ಬಗ್ಗೆ ಗಮನ ಕೊಡ್ತಾ ಇದ್ದೀರಿ. ಮಾರುಕಟ್ಟೆಯ ಗೌಜಿ ಗದ್ದಲಗಳನ್ನು ಕಡಿಮೆ ಮಾಡಿದ್ದೀರಿ. ಒಂದು ಕಾಲದಲ್ಲಿ ಶಾಲೆಗಳಲ್ಲಿ ಶಿಕ್ಷಕರು ಎಲ್ಲಿ ಅತೀವವಾದ ಗದ್ದಲ ನಡೀತದೆ ಅದನ್ನು ಇದೇನು ಫಿಶ್ ಮಾರ್ಕೆಟ್ ಅಂತ ಕೇಳ್ತಿದ್ರು. ಅಂಥ ಮಾತನ್ನು ನೀವು ಕೊನೆಗಾಣಿಸಿದ್ದೀರಿ. ಈಗ ಎಲ್ಲ ಕಡೆ ಗದ್ದಲಗಳು ಕಡಿಮೆ ಆಗ್ತಾಯಿದೆ. ಅದಕ್ಕೆ ಕಾರಣ ನಿಮ್ಮ ಮಕ್ಕಳು ಪಡೆಯುತ್ತಿರುವಂಥ ಶಿಕ್ಷಣ, ಅದೇ ರೀತಿ ನಿಮ್ಮ ಈ ಸಂಘಟನೆಯ ಪ್ರಭಾವ ಅಂತ ಹೇಳ್ತಾ ಈ ಒಂದು ಸಂಘಟನೆ ಇನ್ನೂ ಕೂಡ ಬೆಳೀಲಿ, ಒಂದು 100 ವರ್ಷ ಶತಮಾನೋತ್ಸವವನ್ನು ಆಚರಿಸುವಂಥ ಒಂದು ಶಕ್ತಿಯನ್ನು ಶ್ರೀದೇವರು ಕರುಣಿಸಲಿ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಾವು ನಂಬುವಂಥ ದೇವತೆಗಳು ನಿಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಒಂದು ಶ್ರೇಯಸ್ಸನ್ನು ಕರುಣಿಸಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮಾತರೆಲ್ಲ ನಮಸ್ಕಾರ ಮಲ್ತೊಂದು ನಮ್ಮತ್ತೆ ಇದಕ್ಕಿಡ್ತಿನಾಗಲ್ಲ ಪೂರ 15 ನಮ್ಮೈತೆ ಈ ನಮ್ಮ ವಾಸ್ತಿಯುತ್ಸವ ಮಹಿಳಾ ಸಂಘದ ವಾಸ್ತಿಯುತ್ಸವ 15 ವರ್ಷ ಈತೆ ನಡೀತು ನಮ್ಮ ಸರಿ ಏದಿಗೆ ಹಿಡಿತಿನಾಗಲ್ಲಿನ ಎಸ್ಪಲ್ ಸುವರ್ಣೀರು ವಂದನೆ ಮಲ್ತೊಂದು ಅಂಚನೆ ಜೀಸಂಕರ್ನ ವಂದನೆ ಮಲ್ತೊಂದು ಅಂಚನೆ ಗುರುಮೇನು ವಂದನೆ ಮಲ್ತೊಂದು ಏದಿಡ್ಕೆತ್ತಿನ ಆನಂದ್ ಸುವರ್ಣರು ವಂದನೆ ಮಲ್ತೊಂದು ಮಾತ ಏದಿಕೆಡಿತ್ತಿನ ಎತ್ತಿನ ಕಲೆಯನ್ನು ಪೂರ ವಂದನೆ ಮಲ್ತೊಂದು ಅಂಚನೆ ಒಂದು ಇತ್ತು ನಮ್ಮ 15 ವರ್ಷ ವಾತಿ ಉತ್ಸವ ಮಹಿಳಾ ಸಂಘದ ಹಸಿಮೀನು ಮಾರಾಟಗಾರದ ಒಂದು ನಡೆದೊಂದುಂಟು. ನಮ್ಗೆ ಇನಿ ಪೊರ್ಲುದ ನಮ್ಮ ಕುಸಿತ ದಿನ, ನಮ್ಮ 15 ವರ್ಷದ ಕುಸಿತ ದಿನ ನಮ್ಮ ಹಂಡಲ ಮಾತಾಗಲ ಸಹಕಾರಗಳು ಮಂದಿನ ಈ ಸ್ವಾಸಿ ಉತ್ಸವ ನಮ್ಮ ಇಂಚೆನೆ ನನಗುಲ ದುಂಬುಗುಲ ನಮ್ಮ ಈ ಅಧ್ಯಕ್ಷರಿಗೆ 15 ವರ್ಷೋಡಿ ಇಂಚನೆಗಳ ಬೆರಿ ಸಹಾಯ ಆದಿತ್ತದ ಆಧಾರ ಕೊರಿಯರ್ ನನಗುಲ ನಮ್ಮ ಈ ಸಂಘವನ್ನು ಪೊರ್ಲು ಮಲ್ತದ ನಮ್ಮ ದುಂಬು ಮುಪ್ಪಿನದು 15 ವರ್ಷೋಡಿ ಇಂಚೆಲ್ಲ ನಮ್ಮ ವಿದ್ಯಾವಂತಿಯರ ಜೋಕುಲಿಗೆ ಸ್ಕಾಲರ್ಶಿಪ್ಪನ್ನು ಕೊರಿಯ ನಮ್ಮ ಪೂರಗಲ್ಲ ಆ ಜೋಕುಲಿತೆಗೆ ನಮ್ಮ ವಿದ್ಯಾವಂತಿಯರ ನಮ್ಮ ಅಗಲಿಗೆ ಭಾರಿ ಖುಷಿ. ನಮ್ಮ ಅಮ್ಮನಗಲ್ಲ ಇಟ್ಟು ಸ್ಕಾಲರ್ಶಿಪ್ ತಿಕೊಂಡಾತಿ ನಮ್ಗೆ ಕಲ್ಪೋಡನ್ ಪಿನಂದ ಆತ ಖುಷಿದು ಕಲ್ತೊಂದಿಲ್ಲೇರು ಅಂಚೆನೆ ನನಗುಲ ನಮ್ಮ ಓಲ್ ಪೋನಲ್ಲ ನಮ್ಮ ಸಂಘನು ನಂಗೆ ನನ್ನ ದುಂಬುಗುಲ ನಮ್ಮ ಪುರ್ಲು ಮಲ್ತದು ಅಂಚೆನೆ ಎಸ್ಪಲ್ ಸುವರ್ಣೇರು ಇತ್ತೆ ಆಜಿ ಏಳು ಮಾರ್ಕೆಟ್ದ ರೆಡ್ ಎಲ್ಲೆಲ್ಲ ಮಾರ್ಕೆಟ್ ಮಲ್ತಕೊರಿಯರು ನನ್ನೆಲ್ಲ ನಮ್ಮ ರೆಡ್ ಮುಜ್ಜಿ ನಂಗೆ ಸಹಕಾರ ಕೊಡ್ತೇವೆ. ಉಡುಪಿದಲ್ಲ ಸ್ಕಾಲರ್ಶಿಪ್ಪನ್ನು ಪಾಡ್ವೆಂಡೇರು ಅಂಚೆನೆ ಚಯರ್ಲ ನಂಗೆ ಉಡುಪಿಗಿತೆ ಅನುಗ್ರಹ ಮಲ್ತೇರು ಕೊರಿಯರು ಅಂಚೆನೆ ನನಗುಲ ಆರು ನಂಗೆ ನಮ್ಮ ಸಂಘ ಇದಮಟಲ್ಲ 15 ವರ್ಷ ಹೊಡೆದು ನಂಗೆ ಸಹಕಾರ ಕೊರೊಂದಿಲ್ಲ ನನಗುಲ ಆರು ನಮ್ಮ ಬಿತ್ತಿಡು ಮಹಿಳೆಯರನ್ನ ಮಿತ್ತಿಡು ನಂಗೆ ಸನೂರಗರ ಇತ್ತದು ಹಾತೊಂದಿಲ್ಲ ನಮ್ಮ ಮಲ್ತಿನ ವಿದ್ಯೆ ಎಂದು ನಮ್ಮಕ್ಕೆ ಜೋಕುಲಿಗೆ 15 ವರ್ಷ ಹೊಡಲಿಲ್ಲ ಸ್ಕಾಲರ್ಶಿಪ್ ಕೊರದು ಆಗಲಿ ವಿದ್ಯಾವಂತಿಯರಾದ ಇತ್ತೆ ನಮ್ಮ ಇತ್ತೆ 15 ವರ್ಷ ಆಯ್ನೆಡೆ ಬಕ್ಕ ನಮ್ಮ ಮಹಿಳಾ ಸಂಘ ಹಸಿಮೀನು ಸಂಘದ್ದು ನಮ್ಮ ಇನಿ ಪೂರಗಲ ಒಕ್ಕಟ್ಟಾದದ್ದು ನಮ್ಮ ನನ್ನ ಎದುರಿಸೋದು ಅಲ್ಲಂಗಡಿ ಬೂರುಂಡು ಮೂಲಂಗಡಿಯನ್ನು ನಾನು ಪ್ರತ್ ನಮ್ಮ ಒಕ್ಕಟ್ಟಿತ್ತಂಡ ನಮ್ಮ ಸಂಘಗ ಆದೈತೆ ರಮೇಶ್ ಕಿದಿರ ಪನ್ಯಕ್ಕ ಅಂಚೆನೆ ನಮ್ಮ ಅವೇನು ಒಂದರ್ದದು ಒಟ್ಟಾದಿತ್ತು ನಮ್ಮ ಸಂಘನೊಂದು ನಂಗೆ ಬಿಡ್ಚಿ ಸಂಘ ಏನೋ ಪಂಡ ಆದಾಗ ದೇಶರೆಲ್ಲ ಬೇಜಾರಾಪು ನಮ್ಮ ಅಂಚ ಒಕ್ಕಟ್ಟಾದಿತ್ತದ ನನಗುಲ ದುಂಬುಗಳು ಹೆಂಗೆ ಸಾಕಾರ ಕೊರಡು ನೊಂದು ಅನ್ನಿಗಳ ಬೇಡ್ವೆ ನಮ್ಮ ಮೇಲೆ ನಗಲ್ದ
ಇತ್ತೆ ಬೈದಿನ ಪೂರ ನಮ್ಮ ಹಿಡಿಯ ಪಟ ಸುಡಿಯನಗಳಿಗೆ ಒಂದನೇ ಮಲ್ತೊಂದು ಅಂಚೆನ ಎತ್ತಿತ್ತಿನ ಸಂಘ ಸಂಸ್ಥೆದಾಗಲಿ ಬೈದಿನಗಲೆಲ್ಲ ಒಂದನೇ ಮಲ್ತೊಂದು ಒಂದೆನ್ನ ರೆಡ್ಡ ಪಾತೆರನ್ನು ಮುಗಿಪೆ. ಪದಾಧಿಕಾರಿಯಾಗಿ ಜವಾಬ್ದಾರಿಯಿಂದ 15 ವರ್ಷ ಈ ಸಂಸ್ಥೆಯನ್ನು ಮುನ್ನಡೆಸಿರುವಂತಹ ಶ್ರೀಮತಿ ವಂದನಾ ಸೀಮೈಂದನವರು ದಯಮಾಡಿ ವೇದಿಕೆಗೆ ಬರಬೇಕು. ದಯಮಲ್ತದ ವಂದನಾ ಸೀಮೈಂದನ್ ದಯಮಲ್ತದ ಮಿತ್ತ ಚಾವಡಿಗೆ ಬರೋಡು ಬಂದು ಬೆನ್ನಾಯ್ತೊಂದುಲ್ಲ. ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಈ ಸಂಸ್ಥೆಯ ಸಂಘವನ್ನು ಯಶಸ್ವಿಯಾಗಿ ಮುನ್ನಡೆಸಿರುವಂತಹ ಪದಾಧಿಕಾರಿಗಳಿಗೆ ಆವಾಗ 5 ಜನ ಪದಾಧಿಕಾರಿಗಳಿಗೆ ಗೌರವಿಸಿಕೊಂಡಿದ್ದೇವೆ. ಇದೀಗ ಓರ್ವ ಪದಾಧಿಕಾರಿ ವಂದನಾ ಸೀಮೈಂದನ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ಜಯಂತಿ ಮೇಡಮ್ ಅವರು ಇದ್ರೆ, ಜಯಂತಿ ಕೋಟ್ಯನವರು ಬಂದಿದ್ರೆ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆ ಮುಂದಿನ ಒಂದು ಸ್ಮರಣಿಕೆಯನ್ನು ಪಡೆದುಕೊಂಡು ಪ್ರಾರ್ಥನೆಯನ್ನ ಮಾಡಿರುವಂತಹ ಲಹರಿ ಹರೀಶ್ ಕರ್ಕೇರ ಕಾಮತ್ ದಯಮಾಡಿ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಪ್ರತಿಭಾ ಕಲಾಕಾರರು, ಪ್ರತಿಭಾ ಸಂಪನ್ನರಾಗಿರುವಂತಹ ಕುಸುಮ ಕಾಮತ್ ಅವರಿಗೆ ವಂದನೆಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದೇ ರೀತಿ ಸೌಂಡ್ ಸಿಸ್ಟಮ್ ಜೊತೆಗೆ ನಮ್ಮ ಜೊತೆ ಸಹಕರಿಸಿರುವಂತಹ ಪ್ರಶಾಂತ್ ಪಣಿಯೂರು ದಯಮಾಡಿ ವೇದಿಕೆಗೆ ಬಂದು ಈ ಒಂದು ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂಘದ ಕಚೇರಿ ಮೂಲದವರಾದಂತಹ ವಾದಿರಾಜ್, ಡ್ರೋನ್ ಶೂಟರ್ ಪ್ರಥಮ್, ಅತ್ಯುತ್ತಮ ಧ್ವನಿವರ್ಧಕ ನೀಡಿರುವಂತಹ ಪ್ರಶಾಂತ್ ಪಣಿಯೂರು, ವಾದಿರಾಜ್ ಇದ್ದಾನೆ. ಅದೇ ರೀತಿ ವಾದಿರಾಜ್ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಗೌರವ ದ್ಯೋತಕವಾದಂತಹ ಸ್ಮರಣಿಕೆಯನ್ನು ನೀಡ್ತಾ ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದಕ್ಕಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರೂಪಿಸಿದಂತಹ ವಿಜೇತಾ ಶೆಟ್ಟಿ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಹಾಗೆ ನಮ್ಮ ಸಂಸ್ಥೆಯ ಮಾರ್ಗದರ್ಶಕರು, ಸಲಹೆಗಾರರು, ಮಾನ್ಯ ಶಾಸಕರಿಗೂ ಕೂಡ ವಂದನೆಗಳನ್ನು ಅರ್ಪಿಸಿಕೊಳ್ತಾ, ಹಾಗೆ ನಮ್ಮ ಉಪಾಧ್ಯಕ್ಷರು ಯಶೋಧ ಕುಂದರ್, ಶಾರದಾ ಮೆಂಡನ್, ಕಾರ್ಯದರ್ಶಿ ರತ್ನಾ ಕುಂದರ್, ಕೋಶಾಧಿಕಾರಿ ವಿಮಲಾ ಕುಂದರ್ ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಅತಿಥಿ ಅಭ್ಯಾಗತರು ನಾಗರಾಜ್ ಸುವರ್ಣ, ದಯಾನಂದ್ ಕೆ ಸುವರ್ಣ, ರಾಮಚಂದ್ರ ಕುಂದರ್, ಆನಂದ್ ಪಿ ಸುವರ್ಣ ಇವರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ತಮ್ಮ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಮುಂದೆ ನಮ್ಮ ಮಹಿಳಾ ಸಂಘದ ವಿವಿಧ ಮಾರುಕಟ್ಟೆಗಳ ಸದಸ್ಯರಿಂದ ನೃತ್ಯ ಕಾರ್ಯಕ್ರಮ ಹಾಗೂ ಶನೀಶ್ವರ ತುಳು ನಾಟಕ ಯಶಸ್ವಿಯಾಗಿ ನಡೆಸಲಿಕ್ಕೆ ನೀವೆಲ್ಲ ಇದ್ದು ನಮ್ಮ ಜೊತೆಗೆ ಸಹಕರಿಸಬೇಕು. ಎಲ್ಲರೂ ಊಟ ಮಾಡಿದ ಬಳಿಕ